Dear students, once again I welcome you all for the last session of this first topic, that is nature and purpose of business. In the last class we were discussing about the objectives of business, and even we have discussed the business risks, and there we have seen business risk is a situation where the firm is not in a position to earn the sufficient amount of profit, or it earns the inadequate amount of profits, or sometimes it even incurs loss. What for? Due to uncertainties of future. ಹಿಂದಿನ ತರಗತಿಯಲ್ಲಿ ವ್ಯವಹಾರದ ಉದ್ದೇಶವನ್ನು ವಿವರವಾಗಿ ನೋಡಿದ್ದೇವೆ. ಜೊತೆಯಲ್ಲಿ ವ್ಯವಹಾರ ನಷ್ಟ ಭಯಗಳು ಅಥವಾ ಅಪಾಯಗಳು ಇದರ ಕುರಿತು ಚರ್ಚಿಸಿದ್ದಾಗಿದೆ. ಅಲ್ಲಿ ನೋಡಿದ್ವಿ ನಾವು ಏನು ವ್ಯವಹಾರ ನಷ್ಟ ಭಯ ಅಂದ್ರೆ, ವ್ಯವಹಾರವೊಂದು ಭವಿಷ್ಯದ ಅನಿಶ್ಚಿತತೆಯಿಂದಾಗಿ ಸಾಕಷ್ಟು ಪ್ರಮಾಣದಲ್ಲಿ ಲಾಭವನ್ನ ಗಳಿಸಲಿಕ್ಕೆ ಆಗದೇ ಇರುವಂತಹ ಒಂದು ಪರಿಸ್ಥಿತಿ, ಅಥವಾ ನಷ್ಟವನ್ನು ಗಳಿಸುತ್ತಿರುವಂತಹ ಒಂದು ಪರಿಸ್ಥಿತಿಯನ್ನ ನಾವೇನ್ ಹೇಳ್ತೇವೆ, ವ್ಯವಹಾರ ನಷ್ಟ ಭಯ ಅಂತ ಕರಿತೇವೆ. ಈ ವ್ಯವಹಾರ ನಷ್ಟ ಭಯಕ್ಕೆ ನಾವು ಉದಾಹರಣೆ ಕೊಡ್ಬೇಕಂತಂದ್ರೆ, ಯಾವುದೇ ಒಂದು ಪ್ರಾಡಕ್ಟ್ಗೆ ಡಿಮಾಂಡ್ ಫಾರ್ ಎ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಮೇ ಡಿಕ್ಲೈನ್ ಡ್ಯೂ ಟು ಚೇಂಜ್ ಇನ್ ಟೇಸ್ಟ್ಸ್ ಆಫ್ ಕಸ್ಟಮರ್ಸ್. ಕಸ್ಟಮರ್ಸ್ ಟೇಸ್ಟ್ಸ್ ಆಫನ್ ಚೇಂಜ್ ಅಲ್ವಾ. ಗ್ರಾಹಕರ ಅಭಿರುಚಿ ಆಗಾಗ ಬದಲಾವಣೆ ಆಗ್ತಾ ಇರಬಹುದು. ನಮಗೆ ಯಾವುದೋ ಒಂದು ಐಟಮ್ ಬಗ್ಗೆ ಬಹಳ ಆಸಕ್ತಿ ಒಂದು ಟೈಮ್ ಅಲ್ಲಿ ಇದ್ರೆ, ಸಡನ್ ಆಗಿ ಮಾರ್ಕೆಟ್ ಅಲ್ಲಿ ಬೇರೆ ಪ್ರಾಡಕ್ಟ್ ಬರುತ್ತೆ, ಏನಾಗ್ಬಿಡ್ಬೋದು, ಶಿಫ್ಟ್ ಆಗಬಹುದು. ಅಂತಹ ಸಂದರ್ಭದಲ್ಲಿ business may incur loss, and such a situation is called business risk. ಇದು ಸಾಮಾನ್ಯವಾಗಿ ಎಲ್ಲ ಬಿಸಿನೆಸ್ಸಿಗೂ ಇರುತ್ತೆ ರಿಸ್ಕ್ ಅನ್ನುವಂಥದ್ದು. ಈ ರಿಸ್ಕ್ ಅನ್ನ ನಾವು ಎರಡು ವಿಧವಾಗಿ ಕ್ಲಾಸಿಫೈ ಮಾಡಿದ್ದೇವೆ ಅಂತ ನೋಡಿದ್ವಿ. ಸ್ಪೆಕ್ಯುಲೇಟಿವ್ ರಿಸ್ಕ್ ಅಂಡ್ ದ ಪ್ಯೂರ್ ರಿಸ್ಕ್. ಸಟ್ಟ ನಷ್ಟ ಭಯ ಅಥವಾ ಊಹಾತ್ಮಕ ನಷ್ಟ ಭಯ ಅಂತ. ಸಟ್ಟ ನಷ್ಟ ಭಯ ಅಥವಾ ಊಹಾತ್ಮಕ ನಷ್ಟ ಭಯ. ಇನ್ನೊಂದು ಪ್ಯೂರ್ ರಿಸ್ಕ್ ಅಥವಾ ಪರಿಶುದ್ಧ ನಷ್ಟ ಭಯ ಅಂತ. ಎರಡು ರೀತಿಯಲ್ಲಿ ಇದನ್ನ ವರ್ಗೀಕರಣ ಮಾಡಿದ್ದೇವೆ. ಸ್ಪೆಕ್ಯುಲೇಟಿವ್ ರಿಸ್ಕ್ ಹೇಗಿರುತ್ತೆ? ಸ್ಪೆಕ್ಯುಲೇಟಿವ್ ರಿಸ್ಕ್ ಆರ್ ರಿಸ್ಕ್ ವಿಚ್ ಇನ್ವಾಲ್ವ್ both the possibility of gain as well as the possibility of loss. Here two possibilities. One possibility, we may gain in future, and the other possibility, we may incur loss. Possibility of gain and possibility of loss simultaneously exists. Such risks are called speculative risks, and generally they arise due to changes in market conditions, including fluctuations in demand and supply, changes in prices or changes in fashion and tastes. ಸಾಮಾನ್ಯವಾಗಿ ಯಾವ ಒಂದು ನಷ್ಟ ಭಯದಲ್ಲಿ ನಾವು ಗೇನ್ ಮಾಡಲಿಕ್ಕೂ ಸಾಧ್ಯತೆ ಇದೆಯೋ, ಅಥವಾ ನಷ್ಟ ಇನ್ಕರ್ ಆಗುವಂತಹ ಸಾಧ್ಯತೆಯೂ ಇದೆಯೋ, ಅಂತ ಒಂದು ಸಿಚುವೇಶನ್ ಅನ್ನ ನಾವು, ಅಂತ ಒಂದು ರಿಸ್ಕ್ ಅನ್ನ ಏನ್ ಹೇಳ್ತೇವೆ, ಸ್ಪೆಕ್ಯುಲೇಟಿವ್ ರಿಸ್ಕ್ ಅಥವಾ ಊಹಾತ್ಮಕ ನಷ್ಟ ಭಯ ಅಥವಾ ಸಟ್ಟ ನಷ್ಟ ಭಯ ಅಂತ ಕರಿತೇವೆ. ಅವು ಯಾಕೆ ಆಗ್ಬೋದು? ಸಾಮಾನ್ಯವಾಗಿ ಮಾರುಕಟ್ಟೆಯಲ್ಲಿ ಫ್ಲಕ್ಚುಯೇಷನ್ಸ್ ಆಗಿರೋದ್ರಿಂದ, ಅಥವಾ ಪ್ರೈಸ್ ವೇರಿಯೇಷನ್ ಆಗಿರೋದ್ರಿಂದ, ಚೇಂಜ್ ಇನ್ ಫ್ಯಾಷನ್, ಕೆಲವೊಂದು ಫ್ಯಾಷನ್ಗಳ ಬದಲಾವಣೆಯಿಂದ ಏನಾಗುತ್ತೆ, ಪ್ರಾಡಕ್ಟ್ಸ್ಗಳು ಔಟ್ಡೇಟೆಡ್ ಆಗಿರ್ತವೆ. ಆವಾಗ ನಮ್ಮ ಸಂಸ್ಥೆಯ ಪ್ರಾಡಕ್ಟ್ ಅನ್ನ ಯಾರು ಕೊಂಡ್ಕೊಳ್ಳೋದೇ ಇಲ್ಲ. ನಾವು ಬದಲಾವಣೆಗೆ ಹೊಂದ್ಕೊಳ್ಳೋದೇ ಇದ್ರೆ ನಮ್ಮ ಸಂಸ್ಥೆಯ ಪ್ರಾಡಕ್ಟ್ ಅನ್ನ ಯಾರು ಕೊಂಡ್ಕೊಳ್ಳೋದೇ ಇಲ್ಲ, ನಮ್ಗೆ ಲಾಸ್ ಆಗುತ್ತೆ. ಸಪೋಸ್ ಫ್ಯಾಷನ್ ಚೇಂಜ್ ಆಗದೆ ಇದ್ರೆ ಆ ಸಿಚುವೇಶನ್ ಅಲ್ಲಿ ನಮ್ಗೆ ಬಹಳನೇ ಲಾಭ ಆಗತ್ತೆ. ಇದು ಏನು? ಸ್ಪೆಕ್ಯುಲೇಟಿವ್ ರಿಸ್ಕ್ ಅಥವಾ ಸಟ್ಟ ನಷ್ಟ ಭಯ ಅಥವಾ ಊಹಾತ್ಮಕ ನಷ್ಟ ಭಯ. ಅದರ್ ಒನ್ ಈಸ್ ಪ್ಯೂರ್ risk. Pure risks are risks in which
there is only the possibility of loss or no loss. ಇಲ್ಲಿ ನಷ್ಟ ಆಗಬಹುದು ಅಥವಾ ನಷ್ಟ ಆಗದೇನೆ ಇರಬಹುದು. ನಷ್ಟ ಆಗುವಂತ ಸಾಧ್ಯತೆ ಇದೆ ಅಥವಾ ನಷ್ಟ ಆಗದೆ ಇರುವಂತ ಸಾಧ್ಯತೆ ಇದೆ, ಆದ್ರೆ ಗೇನ್ ಆಗುವಂತ ಸಾಧ್ಯತೆ ಇಲ್ಲ. ಅಂತಹ ನಷ್ಟಗಳಿಗೆ ನಾವೇನ್ ಹೇಳ್ತೇವೆ, ಪ್ಯೂರ್ ರಿಸ್ಕ್ ಅಥವಾ ಪರಿಶುದ್ಧ ನಷ್ಟ ಭಯ ಅಂತ ಕರಿತೇವೆ ಅಂತ ನೋಡಿದ್ವಿ ಅಲ್ವಾ. ಅಂಡ್ ಫಾರ್ ಎಕ್ಸಾಂಪಲ್, ದ ಚಾನ್ಸ್ ಆಫ್ ಫೈರ್ ಆರ್ goods may be stolen by the workers or by some others, or sometimes because of strike there may be a loss, and such possibility is called pure risk. The possibility of incurring such loss is called pure risk. And pure risk, we know there is a possibility of loss or no loss. There is a possibility of loss or no loss. In case of pure risk, there is a possibility of loss or no loss, whereas in case of speculative risk, there is a possibility of loss and gain and sometimes break even. There is a possibility of loss, gain and sometimes break even. ಏನು ಹಾಗಂತಂದ್ರೆ, ಈ ಸ್ಪೆಕ್ಯುಲೇಟಿವ್ ರಿಸ್ಕ್ ಅಲ್ಲಿ ಕೆಲವೊಂದ್ಸಲ ಏನಾಗಬಹುದು, ಭವಿಷ್ಯದಲ್ಲಿ ಆಗುವಂತ ಅನಿಶ್ಚಿತ ಘಟನೆಗಳಿಂದ ನಷ್ಟ ಆಗಬಹುದು, ನಷ್ಟ ಆಗುವ ಸಾಧ್ಯತೆ ಹೊಂದಿದೆ. ಇನ್ನೊಂದು, ಆ ಘಟನೆ ಸಂಭವಿಸದೇ ಇದ್ರೆ ನಮ್ಗೆ ಏನಾಗಬಹುದು, ಗೇನ್ ಆಗ್ಬಹುದು, ಲಾಭ ಕೂಡ ಆಗ್ಬಹುದು. ಅಥವಾ ನಷ್ಟವೂ ಇಲ್ಲ ಲಾಭವೂ ಇಲ್ಲ ಅಂತಹ ಪರಿಸ್ಥಿತಿ ಆಗಬಹುದು. ದಟ್ಸ್ ಕಾಲ್ಡ್ ಬ್ರೇಕ್ ಈವನ್. ಬ್ರೇಕ್ ಈವನ್ ಪಾಯಿಂಟ್ ಅಂತ ಬರುತ್ತೆ ನಿಮಗೆ, ಮುಂದೆ ಕಲೀಲಿಕ್ಕಿದೆ ಎಕನಾಮಿಕ್ಸ್ ಅಲ್ಲಿ. ಬ್ರೇಕ್ ಈವನ್ ಆಗಬಹುದು. ಇಂತಹ ಒಂದು ಸಾಧ್ಯತೆ ಇರತಕ್ಕಂತಹ ಸಿಚುವೇಶನ್ ಅಥವಾ ರಿಸ್ಕ್ ಅನ್ನ ನಾವೇನ್ ಹೇಳ್ತೇವೆ, ಸ್ಪೆಕ್ಯುಲೇಟಿವ್ ರಿಸ್ಕ್ ಅಂತ ಕರಿತೇವೆ. ಕೇವಲ ನಷ್ಟ ಆಗಬಹುದು ಅಥವಾ ನಷ್ಟ ಆಗದೆ ಇರುವಂತದ್ದು. ಉದಾಹರಣೆಗೆ, ಬೆಂಕಿಯಿಂದಾಗಿ ಸರಕುಗಳ ನಷ್ಟ ಆಯಿತು, ಬೆಂಕಿ ಬಿದ್ದಿಲ್ಲ ಅಂತಂದ್ರೆ ನಷ್ಟ ಆಗ್ತಿರ್ಲಿಲ್ಲ. ಸೊ ಲಾಸ್ ಆರ್ ನೋ ಲಾಸ್, ಲಾಸ್ ಆರ್ ನೋ ಲಾಸ್, ದಟ್ ಈಸ್ ಪ್ಯೂರ್ ರಿಸ್ಕ್. ನೆಕ್ಸ್ಟ್, we have even seen the nature of business risks. In that already we have discussed that point. Business risks arise due to uncertainties ಅಲ್ವಾ. ಭವಿಷ್ಯದ ಅನಿಶ್ಚಿತತೆಯಿಂದಾಗಿ ವ್ಯವಹಾರದಲ್ಲಿ ನಷ್ಟ ಭಯ ಬರುತ್ತೆ. And risk is an essential part of every business. Whenever we speak of business, there is a risk. ಹಾಗಾಗಿ ರಿಸ್ಕ್ ಈಸ್ ಎಸೆನ್ಷಿಯಲ್ ಪಾರ್ಟ್ ಆಫ್ ಎವ್ರಿ ಬಿಸ್ನೆಸ್. ಅದನ್ನ ನೋಡಿದ್ದೇವೆ. ವ್ಯವಹಾರದಲ್ಲಿ ನಷ್ಟ ಭಯ ಅನ್ನುವಂಥದ್ದು ಎಲ್ಲ ರೀತಿಯ ವ್ಯವಹಾರದಲ್ಲೂ ಕೂಡ ಅದು ಸಾಮಾನ್ಯ ಆಗಿ ಇರ್ತದೆ ಅಂತ. ಅಂಡ್ ಡಿಗ್ರಿ ಆಫ್ ರಿಸ್ಕ್ ಡಿಪೆಂಡ್ಸ್ ಮೇನ್ಲಿ ಅಪಾನ್ ದ ನೇಚರ್ ಅಂಡ್ ಸೈಜ್ ಆಫ್ ಬಿಸ್ನೆಸ್. ಡಿಗ್ರಿ ಆಫ್ ರಿಸ್ಕ್ ಡಿಪೆಂಡ್ಸ್ ಮೇನ್ಲಿ ಅಪಾನ್ ದ ನೇಚರ್ ಅಂಡ್ ಸೈಜ್ ಆಫ್ ದ ಬಿಸ್ನೆಸ್. ಯಾವ ರೀತಿಯ ಎಷ್ಟು ನಷ್ಟ ಆಗ್ಬಹುದು ಅಥವಾ ಎಷ್ಟು ನಷ್ಟ ಭಯ ಇದೆ, ಕಡಿಮೆ ನಷ್ಟ ಭಯ ಇದೆಯಾ, ಹೆಚ್ಚು ನಷ್ಟ ಭಯ ಇದೆಯಾ ಅನ್ನೋದು ನಮ್ಗೆ ಹೇಗೆ ನಿರ್ಧಾರ ಆಗತ್ತೆ, ಅದು ಯಾವ ಮಟ್ಟದಲ್ಲಿ ನಾವು ಬಿಸ್ನೆಸ್ ಅನ್ನ ಮಾಡ್ತಾ ಇದ್ದೇವೆ ಅಥವಾ ಯಾವ ಗಾತ್ರದಲ್ಲಿ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ದೇವೆ, ಮತ್ತೆ ನಾವು ಮಾಡ್ತಿರುವಂತಹ ಬಿಸ್ನೆಸ್ಸಿನ ಸ್ವರೂಪ ಎಂತದ್ದು ಅನ್ನೋದರ ಮೇಲೆ ಅವಲಂಬಿತ ಆಗಿದೆ. ಅಂಡ್ ಪ್ರಾಫಿಟ್ ಇಸ್ ದ ರಿವಾರ್ಡ್ ಫಾರ್ ರಿಸ್ಕ್ ಟೇಕಿಂಗ್. ನಾವು ವ್ಯವಹಾರದಲ್ಲಿ ಎಷ್ಟು ರಿಸ್ಕ್ ಅನ್ನ ತೆಗೆದುಕೊಳ್ಳಿಕ್ಕೆ ಸಿದ್ಧರಿದ್ದೇವೋ ಅದಕ್ಕೆ ನಮ್ಗೆ ಪ್ರತಿಫಲ ಏನ್ ಸಿಗತ್ತೆ, ಲಾಭ ಸಿಗತ್ತೆ. ಲಾಭವು ನಷ್ಟ ಭಯವನ್ನ ಎದುರಿಸಿದ್ದಕ್ಕಾಗಿ ಸಿಗುವಂತ ಪ್ರತಿಫಲ ಆಗಿದೆ ಅಂತ ಅದನ್ನ ನಾವು ಈ ಹಿಂದೆನೆ ನೋಡಿದ್ದೇವೆ ಅಲ್ವಾ. ಕಂಪ್ಯಾರಿಸನ್ ಮಾಡುವಾಗ ಪ್ರಾಫಿಟ್ ಇಸ್ ದ ರಿವಾರ್ಡ್ ಫಾರ್ ಕ್ಯಾರಿಂಗ್ ಆನ್ ದ ಬಿಸಿನೆಸ್. ಮೀನ್ಸ್ when we speak of business, there is a risk and profit is the reward for risk taking. Okay, next let's move on to see the causes of business risk. Causes of business risk, ವ್ಯವಹಾರ ನಷ್ಟ ಭಯದ ಕಾರಣಗಳು. There is no effect without a cause ಅಂತ ಹೇಳ್ತಾರೆ ಅಲ್ವಾ.
ಕಾರಣ ಒಂದಿಲ್ಲದೆ ಪರಿಣಾಮ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಿದ್ರೆ ಏನೆಲ್ಲ ಕಾರಣ ಇದೆ ಈ ಬಿಸ್ನೆಸ್ ರಿಸ್ಕಿಗೆ, ವ್ಯವಹಾರ ನಷ್ಟ ಭಯಕ್ಕೆ ಏನೆಲ್ಲ ಕಾರಣಗಳಿದಾವೆ ಅಂತ ನೋಡೋಣ. ಅಂಡ್ these reasons or causes may be broadly classified into four types, or they may be discussed under four heads. First one is natural causes, that is ನೈಸರ್ಗಿಕ ಕಾರಣಗಳು. ನ್ಯಾಚುರಲ್ ಕಾಸಸ್, ನೈಸರ್ಗಿಕ ಕಾರಣಗಳು. ಹೆಸರು ಹೇಳತ್ತೆ, ನಿಮ್ಗೆ ಗೊತ್ತಾಗತ್ತೆ. These include natural calamities like flood, earthquake, lightning, heavy rains, famine, etc. Okay, natural causes includes the natural calamities like ಫ್ಲಡ್, ಅರ್ಥಕ್ವೇಕ್ ಯಾವಾಗ್ಲೂ ಇರತ್ತೆ ಅಲ್ವಾ, ಅದು ಆಗಾಗ ಆಗ್ತಾ ಇರ್ತದೆ, ಅದರಿಂದ ನಷ್ಟ ಆಗುವಂತದ್ದು. ಅದು ಏನಿರ್ಬೋದು ನೈಸರ್ಗಿಕ ಕಾರಣದಲ್ಲಿ? ಸಾಮಾನ್ಯವಾಗಿ ನೈಸರ್ಗಿಕ ವಿಕೋಪಗಳಾದಂತಹ ಪ್ರವಾಹ, ಭೂಕಂಪ ಅಥವಾ ಸಿಡಿಲು ಅಥವಾ ಅಧಿಕ ಮಳೆಯಿಂದಾಗಿ ಅಥವಾ ಬರಗಾಲದಂತಹ ಸಿಚುವೇಶನ್ ಇಂದ ಏನಾಗಬಹುದು, ವ್ಯವಹಾರಕ್ಕೆ ನಷ್ಟ ಆಗ್ಬಹುದು. ಎಷ್ಟೋ ಸಲ ಏನಾಗತ್ತೆ, ಪ್ರವಾಹ ಬಂದ್ಬಿಟ್ಟು ನಮ್ಮ ವ್ಯವಹಾರವನ್ನೆಲ್ಲ ನಷ್ಟವನ್ನು ಉಂಟು ಮಾಡೋ ಸಾಧ್ಯತೆ ಇದೆ, ಕೊಚ್ಚಿಕೊಂಡು ಹೋಗ್ಬಹುದು, ಅಥವಾ ಬೇರೆ ರೀತಿಯಲ್ಲಿ ಅದೇನಾಗಬಹುದು, ನಮ್ಮ ವ್ಯವಹಾರಕ್ಕೆ ನಷ್ಟವನ್ನ ಉಂಟು ಮಾಡಬಹುದು ಅಂತ. ಇದನ್ನ ನಾವೇನ್ ಹೇಳ್ತೇವೆ, ನ್ಯಾಚುರಲ್ ಕಾಸಸ್, ನೈಸರ್ಗಿಕ ಕಾರಣಗಳು ಅಂತ. ಸೆಕೆಂಡ್ ಒನ್ ಈಸ್ ಹ್ಯೂಮನ್ ಕಾಸಸ್, ಮಾನವ ಕಾರಣಗಳು. ಮಾನವ ಕಾರಣಗಳು. ಮಾನವ ಕಾರಣಗಳಲ್ಲಿ ಏನ್ ಬರುತ್ತೆ? Human causes include such unexpected events like dishonesty, carelessness or negligence of employees, stoppage of work due to power failure, strikes, riots, management inefficiency, etc. See, in case of human causes, we see mainly the carelessness or negligence of the employees. Employees sometimes may show negligence about their work. As a result, your business may incur loss. Or sometimes they may be dishonest. Employees may be dishonest in their work. In that case also, business is supposed to incur loss. And sometimes due to power failure, your business may stop working, particularly in case of factories and all. Power failure causes big losses, isn't it? Because they cannot work at all due to stoppage of work on account of power failure. Business may incur loss. Or sometimes even strikes by employees. ವರ್ಕರ್ಸ್ ಅಥವಾ ಕಾರ್ಮಿಕರು ಏನ್ ಮಾಡ್ತಾರೆ, ಸ್ಟ್ರೈಕ್ ಅನ್ನ ಮಾಡ್ತಾರೆ, ಆವಾಗಲೂ ಕೂಡ ಏನಾಗಬಹುದು, ನಷ್ಟ ಆಗಬಹುದು. ಮ್ಯಾನೇಜ್ಮೆಂಟ್ ಇನ್ಎಫಿಷಿಯನ್ಸಿ, ಆಡಳಿತದ ಒಂದು ಅದಕ್ಷತೆ ಕೂಡ ವ್ಯವಹಾರದ ನಷ್ಟಕ್ಕೆ ಕಾರಣ ಆಗ್ಬೋದು. ಮಾನವ ಕಾರಣಗಳಲ್ಲಿ ಏನೆಲ್ಲ ಬರುತ್ತೆ? ಸಾಮಾನ್ಯವಾಗಿ ಕಾರ್ಮಿಕರ ಅಪ್ರಾಮಾಣಿಕತೆಯಿಂದ ವರ್ತಿಸುವಂತದ್ದು, ಅಥವಾ ಅವರು ಎಲ್ಲವನ್ನ ಕೇರ್ಲೆಸ್ ಆಗಿ ವರ್ಕ್ ಮಾಡ್ತಕ್ಕಂಥದ್ದು, ನಿಗ್ಲೆಕ್ಟ್ ಮಾಡ್ತಕ್ಕಂಥದ್ದು ವರ್ಕ್ ಅನ್ನ, ಅವಾಗ ಏನಾಗ್ಬೋದು, ನಷ್ಟ ಆಗ್ಬೋದು. ಮತ್ತೆ ಪವರ್ ಫೇಲ್ಯೂರ್ ಇಂದಾಗಿ ಕೆಲಸ ಸ್ಟಾಪ್ ಆಗುವಂತದ್ದು, ಸ್ಟ್ರೈಕ್ಸ್ ಇಂದಾಗಿ, ಲಾಕ್ಔಟ್ಗಳು ಅಲ್ವಾ, ವರ್ಕರ್ಸ್ ಸ್ಟ್ರೈಕ್ ಮಾಡ್ತಾರೆ, ಹೆಚ್ಚಿನ ಡಿಮಾಂಡ್ ವೇಜಸ್, ಸ್ಯಾಲರಿಗೋ ಅಥವಾ ಫೆಸಿಲಿಟೀಸ್ಗೋ ಡಿಮಾಂಡ್ ಮಾಡಿಬಿಟ್ಟು ಸ್ಟ್ರೈಕ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ಏನಾಗ್ಬೋದು, ಬಿಸ್ನೆಸ್ ನಷ್ಟವನ್ನ ಅನುಭವಿಸುವಂತ ಒಂದು ಪರಿಸ್ಥಿತಿ ಬರಬಹುದು ಅಂತ. ದಟ್ಸ್ ಅಬೌಟ್ ಹ್ಯೂಮನ್ ಕಾಸಸ್. ನೆಕ್ಸ್ಟ್, ಎಕಾನಮಿಕ್ ಕಾಸಸ್, ಆರ್ಥಿಕ ಕಾರಣಗಳು. ಆರ್ಥಿಕ ಕಾರಣಗಳು, ಎಕಾನಮಿಕ್ ಕಾಸಸ್. See, economic causes include uncertainties relating to demand for goods, competition, price, collection of dues from customers, change in technology or method of production, etc. Here, uncertainties relating to demand for goods. Demand fluctuates in the market. As a result,
there may be shift in the demand from your product to your competitor's product. As a result, your business may incur loss. Or because of price variation, customers may shift to other brand. Or because of the competitors, you may require to sell the goods at a lower price. Again, your business may incur loss. Then sometimes, in a race to push up the sales, you may sell goods on credit, but you may fail to collect the amount. Collection from debtors may be very slow. In that case, your business may incur loss. And sometimes even change of technology. The product in which you are dealing may become obsolete. ಟೆಕ್ನಾಲಜಿ ಏನೋ ಬದಲಾವಣೆ ಆಗ್ಬಿಡ್ತು, ಹಾಗಾಗಿ ನೀವು ಡೀಲ್ ಮಾಡ್ತಾ ಇರ್ತಕ್ಕಂಥ ಪ್ರಾಡಕ್ಟ್ ಏನಾಗ್ಬೋದು, ಔಟ್ಡೇಟೆಡ್ ಆಗ್ಬಿಡ್ಬೋದು. ಆವಾಗ ನಿಮ್ ಬಿಸ್ನೆಸ್ಗೆ ಏನಾಗತ್ತೆ, ಲಾಸ್ ಆಗ್ತದೆ ಅಲ್ವಾ. ಆಮೇಲೆ ಮೆಥಡ್ ಆಫ್ ಪ್ರೊಡಕ್ಷನ್ ಅನ್ನ ನೀವು ಚೇಂಜ್ ಮಾಡ್ಕೊಂಡ್ರೆ, ಇನ್ ದಟ್ ಕೇಸ್ ಆಲ್ಸೋ ಯು ಮೇ ಇನ್ಕರ್ ಲಾಸ್ ಆರ್ ದೇರ್ ಮೇ ಬಿ ಎ ರಿಸ್ಕ್. ಲಾಸ್ ಇದೆ ಅಂತಂದ್ರೆ ಅದು ಅಲ್ಲಿ ರಿಸ್ಕ್ ಅಂತ ಅಲ್ವಾ. ಆರ್ಥಿಕ ಕಾರಣಗಳಲ್ಲಿ ಸಾಮಾನ್ಯವಾಗಿ ಯಾವ್ದು ಬರ್ತದೆ, ಬೇಡಿಕೆಯಲ್ಲಿ ಬದಲಾವಣೆ ಆಗ್ತಕ್ಕಂಥ, ಅಥವಾ ನಿಮ್ಮ ಸರಕಿಗೆ ನಿಮ್ಮ ವ್ಯವಹಾರದ ಸರಕಿಗೆ ಬೇಡಿಕೆ ಅಂತ ಏನಾಗುವಂತದ್ದು ಕಡಿಮೆ ಆಗುವಂತದ್ದು, ಅಥವಾ ಮಾರ್ಕೆಟ್ ಅಲ್ಲಿ ಸ್ಪರ್ಧೆ ಬಹಳ ಇರೋದ್ರಿಂದ ನೀವೇನ್ ಮಾಡ್ಬೇಕಾಗ್ಬೋದು, ಯು ಮೇ ಬಿ ಫೋರ್ಸ್ ಟು ಸೆಲ್ ಯುವರ್ ಪ್ರಾಡಕ್ಟ್ ಎಟ್ ಲೋವರ್ ಪ್ರೈಸ್. ಕಾಂಪಿಟಿಷನ್ ಹೆಚ್ಚು ಆಗ್ತಾ ಇರೋದ್ರಿಂದ ನೀವೇನ್ ಮಾಡ್ಬೋದು, ಕಡಿಮೆ ಬೆಲೆಗೆ ಸರಕುಗಳನ್ನು ಮಾರಾಟ ಮಾಡುವಂತಹ ಪರಿಸ್ಥಿತಿ ಬರ್ಬೋದು. ಕಡಿಮೆ ಬೆಲೆಗೆ ಮಾರಾಟ ಮಾಡಿದ್ರಿಂದ ನಿಮ್ಗೆ ಏನಾಗ್ಬೋದು, ನಷ್ಟ ಆಗುವಂತ ಸಾಧ್ಯತೆ ಇದೆ. ದಟ್ ಈಸ್ ಎಕಾನಮಿಕ್ ರೀಸನ್. ಅಂಡ್ ಕಲೆಕ್ಷನ್ ಆಫ್ ಡ್ಯೂಸ್ ಫ್ರಮ್ ಕಸ್ಟಮರ್ಸ್. ಆಗ್ಲೇ ಹೇಳಿದೆ, ಏನು ಗ್ರಾಹಕರಿಗೆ ನೀವು ಸೇಲ್ ಅನ್ನ ಹೆಚ್ಚು ಮಾಡಬೇಕು ಅನ್ನೋ ಒಂದೇ ಉದ್ದೇಶದಿಂದ ಏನ್ ಮಾಡಿದ್ರಿ, ಉದ್ದರಿಯ ಮೇಲೆ ಸರಕುಗಳನ್ನ ಮಾರಾಟ ಮಾಡ್ತಾ ಹೋದ್ರಿ. ಸೇಲ್ಸ್ ಏನೋ ಬಹಳ ಹೆಚ್ಚಾಯ್ತು, ಆದ್ರೆ ನೀವು ಯಾರಿಗೆಲ್ಲ ಉದ್ದರಿಯ ಮೇಲೆ ಸರಕನ್ನ ಮಾರಾಟ ಮಾಡಿದಿರೋ ಅವರು ಹಣವನ್ನ ವಾಪಸ್ ಕೊಡುವುದಕ್ಕೆ ಫೇಲ್ ಆಗ್ತಾ ಇದ್ದಾರೆ. ಕಲೆಕ್ಷನ್ ಆಫ್ ಡ್ಯೂಸ್ ಫ್ರಮ್ ಕಸ್ಟಮರ್ಸ್ ಈಸ್ ನಾಟ್ ಸ್ಯಾಟಿಸ್ಫ್ಯಾಕ್ಟರಿ. ಕೆಲವೊಂದು ಸಂದರ್ಭಗಳಲ್ಲಿ ಹಾಗಾಗ್ಬೋದು, ಉದ್ರಿ ಮೇಲೆ ಮಾರಾಟ ಮಾಡ್ತೇವೆ ಆದ್ರೆ ಅವರು ವಾಪಸ್ ಮತ್ತೆ ನಮ್ಗೆ ಮುಖವನ್ನೇ ತೋರಿಸೋದಿಲ್ಲ. ಅಂತ ಸಂದರ್ಭದಲ್ಲಿ ನಮ್ ಬಿಸ್ನೆಸ್ ಏನಾಗ್ಬೋದು, ನಷ್ಟವನ್ನ ಅನುಭವಿಸಬಹುದು. ಸೊ ದೀಸ್ ಆರ್ ಎಕಾನಮಿಕ್ ಕಾಸಸ್, ಆರ್ಥಿಕ ಕಾರಣಗಳು. ನೆಕ್ಸ್ಟ್ ಒನ್ ಈಸ್ ಅದರ್ ಕಾಸಸ್, ಇತರೆ ಕಾರಣಗಳು. ಇತರೆ ಕಾರಣಗಳು. ಇತರೆ ಕಾರಣಗಳು. These are unforeseen events like political disturbances, mechanical failures, such as bursting of boiler or fluctuations in exchange rates, etc. Other causes includes some unforeseen events, political disturbance. Sometimes it may happen, political disturbance may lead to various incidents. As a result, your business may incur loss. And sometimes failure in machineries or breakdown of machineries. ಯಾವುದೋ ಒಂದು ಮಷೀನ್ ಬ್ರೇಕ್ ಡೌನ್ ಆಯ್ತು, ಇದರಿಂದ ನಿಮ್ಗೆ ಹೆವಿ ಲಾಸ್ ಆಗ್ಬಿಡ್ತು. ಸಚ್ ಆಸ್ ಬರ್ಸ್ಟಿಂಗ್ ಆಫ್ ಬಾಯ್ಲರ್ ಅಂತ ಹೇಳಿದೆ, ಅದೇ ರೀತಿಯದ್ದು. ಆರ್ ಫ್ಲಕ್ಚುಯೇಷನ್ ಇನ್ ಎಕ್ಸ್ಚೇಂಜ್ ರೇಟ್ಸ್, ವಿನಿಮಯ ದರದಲ್ಲಿ ಆಗುವಂತ ಏರಿಳಿತಗಳು ಕೂಡ ವ್ಯವಹಾರದ ನಷ್ಟ ಭಯಕ್ಕೆ ಕಾರಣ ಆಗಬಹುದು ಅಂತ. ನಷ್ಟ ಇದೆ ಅಂತಂದ್ರೆ ನಷ್ಟ ಭಯ ಅಂತ ಬರುತ್ತೆ ಅಲ್ವಾ. ವ್ಯವಹಾರ ನಷ್ಟ ಭಯಕ್ಕೆ ಇವು ಕಾರಣ ಆಗಬಹುದು. ಇದಿಷ್ಟು causes of business risk: natural causes, human causes, economic causes, and other causes. Very important causes you should know. Next, let's move on to see the last aspect in this topic. So far we have learned about the meaning of economic activity and non-economic activity, and they are classified into business, employment, and profession. Business, employment, and profession. And in business we have seen various aspects: industry and commerce, and even the objectives of business we have seen. Now we are supposed to discuss
the factors we are supposed to consider while establishing a business enterprise. ಈಗ ನೀವು ಒಂದು ವ್ಯವಹಾರ ಸಂಸ್ಥೆಯನ್ನ ಸ್ಥಾಪಿಸಲಿಕ್ಕೆ ಹೊರಟಿದ್ದೀರಿ, ಹೊಸದಾದಂತಹ ಒಂದು ಉದ್ಯಮವನ್ನ ನೀವು ಆರಂಭ ಮಾಡಲಿಕ್ಕೆ ಹೊರಟಿದ್ದೀರಿ. ಏನೆಲ್ಲ ನೀವು ಅಂಶಗಳನ್ನ ಪರಿಗಣನೆಯನ್ನ ಮಾಡ್ತೀರಿ? ಯು ಆರ್ ಎಸ್ಟಾಬ್ಲಿಷಿಂಗ್ ಎ business enterprise, or you are going to launch a new business enterprise. What factors you are supposed to consider, or what basic factors you are supposed to consider while establishing a new business enterprise? That we are supposed to discuss here. Starting a business, ವ್ಯವಹಾರದ ಆರಂಭ. ಹೇಗೆ ವ್ಯವಹಾರವನ್ನ ಆರಂಭ ಮಾಡ್ತೀರಿ? ಮೂಲಭೂತ ಅಂಶಗಳು. ವ್ಯವಹಾರದ ಆರಂಭ, ಮೂಲಭೂತ ಅಂಶಗಳು. ಏನ್ ಮಾಡ್ತೀರಿ? ಜಸ್ಟ್ ಥಿಂಕ್ ಓವರ್. ನೀವು ಒಂದು ಹೊಸದಾಗಿ ಒಂದು ಅಂಗಡಿಯನ್ನ ಮಾಡ್ತೀರಿ ಅಥವಾ ಯಾವುದೋ ಒಂದು ಬಿಸಿನೆಸ್ ಅನ್ನ ಮಾಡ್ಲಿಕ್ಕೆ ಹೊರಟಿದ್ದೀರಿ. ವಾಟ್ ಫ್ಯಾಕ್ಟರ್ಸ್ ಡೂ ಯು ಕನ್ಸಿಡರ್, ಆರ್ ವಾಟ್ ಸ್ಟೆಪ್ಸ್ ಡೂ ಯು ಫಾಲೋ? ಇಲ್ಲ ನಾನೊಂದು ಅಂಗಡಿ ಮಾಡ್ಬೇಕು, ನಾಳೆನೆ ಒಂದು ಸ್ಟಾರ್ಟ್ ಮಾಡ್ಬಿಡೋದ? ಯಾವೆಲ್ಲ ಅಂಶಗಳನ್ನ ನೀವು ಗಮನಿಸಬೇಕು? ಒಂದು ವ್ಯವಹಾರವನ್ನ ಆರಂಭಿಸುವುದಕ್ಕೆ ಪೂರ್ವದಲ್ಲಿ ಏನೆಲ್ಲ ಸಿದ್ಧತೆಗಳನ್ನ ಅಥವಾ ಯಾವೆಲ್ಲ ಹಂತಗಳನ್ನ ನೀವು ಪರಿಗಣಿಸಬೇಕು ಅನ್ನೋದನ್ನ ನೋಡೋಣ. It may be discussed under 10 different heads as per the textbook we are supposed to discuss here. ಮತ್ತು ಹೆಚ್ಚಿಗೆನೂ ಮಾಡಬಹುದು, ಕಡಿಮೆನೂ ಮಾಡಬಹುದು. ಆದ್ರೆ ಸಾಮಾನ್ಯವಾಗಿ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಂತೆ ನಾವು ಡಿಸ್ಕಸ್ ಮಾಡೋದಿದ್ರೆ we are supposed to discuss in 8 to 10 steps. So you are supposed to start a business. First, what you have to do? You have to think, thinking of starting your own business. What you are supposed to do? You have to think, or you have to conceive an idea first. So first step is selecting or selection of line of business. Selection of line of business. ಯಾವ ರೀತಿಯ ವ್ಯವಹಾರವನ್ನ ನೀವು ಮಾಡ್ತೀರಿ ಅಂತ ನಿರ್ಧಾರವನ್ನ ಮಾಡುವಂತದ್ದು. ವ್ಯವಹಾರದ ಮಾರ್ಗದ ಆಯ್ಕೆ. ಏನಿದು? ಸಿಲೆಕ್ಷನ್ ಆಫ್ ಲೈನ್ ಆಫ್ ಬಿಸ್ನೆಸ್. ನೀವು ಒಂದು ಬಿಸಿನೆಸ್ ಮಾಡ್ತೀರಿ ಅಂತಂದ್ರೆ ಯಾವ ಬಿಸಿನೆಸ್ ಮಾಡಬೇಕು? ನಿಮ್ಗೆ ವೇರಿಯಸ್ ಆಪ್ಷನ್ ಇದೆ ಅಲ್ವಾ? ದೇರ್ ಆರ್ ಲಾರ್ಜ್ ನಂಬರ್ ಆಫ್ ಆಪ್ಷನ್ಸ್, ಬಟ್ ಯು ಹ್ಯಾವ್ ಟು ಸಿಲೆಕ್ಟ್ ಅ ಪರ್ಟಿಕ್ಯುಲರ್ ಆಪ್ಷನ್. ಹೇಗೆ ಪರ್ಟಿಕ್ಯುಲರ್ ಆಪ್ಷನ್ ಅನ್ನ ನೀವು ಸಿಲೆಕ್ಟ್ ಮಾಡ್ತೀರಿ? ಉದಾಹರಣೆಗೆ ನೀವು ಗ್ರೋಸರೀಸ್ ಬಿಸ್ನೆಸ್ ಮಾಡಬಹುದು. ಯು ಮೇ ಗೋ ಫಾರ್ ಡೂಯಿಂಗ್ ವೆಜಿಟೇಬಲ್ ಬಿಸ್ನೆಸ್, ಆರ್ ಯು ಮೇ ಗೋ ಫಾರ್ ಎಸ್ಟಾಬ್ಲಿಷಿಂಗ್ an industry. ದೊಡ್ಡದೊಂದು ಫ್ಯಾಕ್ಟರಿ ಹಾಕ್ಬಿಟ್ಟು ಇಂಡಸ್ಟ್ರಿಯನ್ನ ಸ್ಟಾರ್ಟ್ ಮಾಡಬೇಕು ಅಂತ ನಿರ್ಧಾರ ಮಾಡಬಹುದು. ಅಥವಾ ಡಿಫ್ರೆಂಟ್ ಬಿಸ್ನೆಸ್, ಸರ್ವಿಸ್ ಸೆಕ್ಟರ್ಗೆ ಹೋಗ್ಬೋದು. ಒಂದು ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಅನ್ನ ಹಾಕ್ಬೇಕು ಅಂತ ನೀವು ನಿರ್ಧಾರ ಮಾಡಬಹುದು. ಸಿ, at the first step you have to make the selection of line of business you are supposed to do. ಅಲ್ವಾ? ವ್ಯವಹಾರವನ್ನ ಮಾಡಬೇಕು, ನಾನು ನಾಳೆ ಒಂದು ಬಿಸ್ನೆಸ್ ಮನ್ ಆಗ್ತೇನೆ ಅಂತ ಹೇಳಿಬಿಟ್ರೆ ಬಿಸ್ನೆಸ್ ಮನ್ ಆಗ್ತೀರಾ? ನೋ, ಯು ನೀಡ್ ಟು ಫಾಲೋ ಡಿಫರೆಂಟ್ ಸ್ಟೆಪ್ಸ್. ಯಾವ ಲೈನ್ ಅನ್ನ ಆಯ್ಕೆ ಮಾಡ್ಕೊಳ್ತೀರಿ? ಹಾಗಿದ್ರೆ ಸಾಮಾನ್ಯವಾಗಿ ಲೈನ್ ಅನ್ನ ಆಯ್ಕೆ ಮಾಡ್ಕೊಳ್ಳುವಾಗ, ವ್ಯವಹಾರದ ಮಾರ್ಗ, ಯಾವ ರೀತಿಯ ವ್ಯವಹಾರವನ್ನ ನಾವು ಮಾಡಬೇಕು ಅನ್ನೋದನ್ನ ಆಯ್ಕೆ ಮಾಡ್ಕೊಳ್ಳುವಾಗ, ಫಸ್ಟ್ ಥಿಂಗ್ ಟು ಬಿ ಡಿಸೈಡೆಡ್ ಬೈ ಅನ್ ಎಂಟರ್ಪ್ರಿನರ್ ಈಸ್ ದ ನೇಚರ್ ಅಂಡ್ ಟೈಪ್ ಆಫ್ ಬಿಸ್ನೆಸ್ ಟು ಬಿ ಅಂಡರ್ಟೇಕನ್. ಯಾವ ರೀತಿಯ ಮತ್ತು ಯಾವ ಸ್ವರೂಪದ ವ್ಯವಹಾರವನ್ನ ನಾವು ಮಾಡಬೇಕು ಅನ್ನೋದನ್ನ ನಾವು ಫಸ್ಟ್ ನಿರ್ಧಾರ ಮಾಡಬೇಕು. ದ ಫಸ್ಟ್ ಥಿಂಗ್ ಇಸ್ ವಿ ಹ್ಯಾವ್ ಟು ಸಿಲೆಕ್ಟ್ ದ ನೇಚರ್ ಅಂಡ್ ಟೈಪ್ ಆಫ್ ಬಿಸ್ನೆಸ್ ಟು ಬಿ ಅಂಡರ್ಟೇಕನ್. ಸಾಮಾನ್ಯವಾಗಿ ಯಾವ ಆಧಾರದ ಮೇಲೆ ನಾವು ಈ ನಿರ್ಣಯವನ್ನ ತಗೊಳ್ತೇವೆ? ದ ಡಿಸಿಷನ್ ವಿಲ್ ಬಿ ಇನ್ಫ್ಲುಯೆನ್ಸ್ಡ್ ಬೈ ಕಸ್ಟಮರ್ಸ್ ರಿಕ್ವೈರ್ಮೆಂಟ್ ಇನ್ ದ ಮಾರ್ಕೆಟ್ ಅಂಡ್ ಆಲ್ಸೋ ದ ಕೈಂಡ್ ಆಫ್ ಟೆಕ್ನಿಕಲ್ ನಾಲೆಜ್ ಅಂಡ್ interest the entrepreneur has for producing a particular product. ಸಾಮಾನ್ಯವಾಗಿ ನಿರ್ಣಯವನ್ನ ತೆಗೆದುಕೊಳ್ಳುವಾಗ ನಾವೇನ್ ಮಾಡ್ತೇವೆ? ಯಾವ ಸರಕುಗಳಿಗೆ ಗ್ರಾಹಕರು ಸಿಗಬಹುದು ಅನ್ನೋದನ್ನ ನೋಡ್ತೇವೆ. ಕೆಲವೊಮ್ಮೆ ಏನ್ ಮಾಡ್ತೇವೆ?
ಮಾರುಕಟ್ಟೆಯಲ್ಲಿ ಬೇಡಿಕೆ ಇರತಕ್ಕಂತ ಸರಕುಗಳನ್ನ ಸಿದ್ಧಪಡಿಸ್ಲಿಕ್ಕೆ ನಮ್ಮ ಹತ್ರ ಟೆಕ್ನಿಕಲ್ ಫೀಸಿಬಿಲಿಟಿ ಇದೆಯಾ, ನನಗೆ ಆ ವಿಷಯದಲ್ಲಿ ನಾಲೆಜ್ ಇದೆಯಾ, ಅಥವಾ ಆ ನಾಲೆಜ್ ಅನ್ನ ನಾನು ಬೇರೆಯವರಿಂದ ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆಯಾ ಅನ್ನೋದನ್ನ ನೋಡ್ತೇವೆ. ಮತ್ತೆ ನಮಗೆ ಅದರಲ್ಲಿ ಆಸಕ್ತಿ ಇದೆಯಾ ಅಂತ ನೋಡ್ತೇವೆ. ಈ ಎಲ್ಲ ಅಂಶಗಳು ನಾವು ಯಾವುದೇ ಒಂದು ರೀತಿಯ ವ್ಯವಹಾರವನ್ನ ಆರಂಭ ಮಾಡಲಿಕ್ಕೆ ಮೊದಲ ಹೆಜ್ಜೆ ಆಗ್ತದೆ. ಯಾವ ಲೈನ್ ಅನ್ನು ಸೆಲೆಕ್ಟ್ ಮಾಡ್ತೇವೆ, ಎಲ್ಲಿ ಪ್ರಾಫಿಟಬಿಲಿಟಿ ಇದೆ ಅಂತ ನೋಡ್ತೇವೆ, ಎಲ್ಲಿ ಕಸ್ಟಮರ್ಸ್ ಇದಾರೆ ಅಂತ ನೋಡ್ತೇವೆ, ಆಮೇಲೆ ಯಾವ ರೀತಿಯ ಬಿಸ್ನೆಸ್ಸಿಗೆ ಹೋಗ್ಬೇಕು, ಆ ಬಿಸ್ನೆಸ್ಸಿಗೆ ನಮ್ಮಲ್ಲಿ ಸ್ವಲ್ಪ ನಾಲೆಜ್ ಇದೆಯಾ, ನಮ್ಗೆ ಆಸಕ್ತಿ ಇದೆಯಾ ಅಂತ ನೋಡ್ತೇವೆ ಅಲ್ವಾ. ಆ ಎಂಟರ್ಪ್ರಿನರ್ ಅವನಿಗೆ ಯಾವ ಲೈನ್ ಅಲ್ಲಿ ಆಸಕ್ತಿ ಇದೆಯೋ ಆ ಲೈನ್ ಅಲ್ಲಿ ಅವನು ಬಿಸ್ನೆಸ್ ಅನ್ನ ಆಯ್ಕೆ ಮಾಡ್ಕೊಂಡ್ರೆ ಯಶಸ್ಸನ್ನ ಗಳಿಸುವಂತ ಸಾಧ್ಯತೆ ಹೆಚ್ಚಾಗಿರ್ತದೆ. ಸೊ ವ್ಯವಹಾರದ ಮಾರ್ಗದ ಆಯ್ಕೆ ಏನ್ ಮಾಡ್ಬೇಕು, ಅವನು ಯಾವ ಲೈನ್ ಬಿಸ್ನೆಸ್ ಅನ್ನ ನಾನು ಮಾಡ್ಬೇಕು, ಅದು ಅದು ಗ್ರೋಸರಿ ವ್ಯಾಪಾರನ, ಅಥವಾ ವೆಜಿಟೇಬಲ್, ಅಥವಾ ಇಂಡಸ್ಟ್ರಿನ, ಅಥವಾ ಯಾವುದೋ ಒಂದು ಮೊಬೈಲ್ ಪ್ರೊಡಕ್ಷನ್ ಯೂನಿಟ್ ಅನ್ನ ಮಾಡ್ಬೇಕಾ, ಅಥವಾ ಮೊಬೈಲ್ ಸೆಲ್ಲಿಂಗ್ ಯೂನಿಟ್ ಅನ್ನ ಮಾಡ್ಬೇಕಾ, ಇದನ್ನೆಲ್ಲ ಅವನು ಸಾಧ್ಯತೆಗಳನ್ನ ನೋಡ್ಕೊಂಡು ನಿರ್ಧಾರವನ್ನ ಮಾಡಬೇಕು. ದಿಸ್ ಇಸ್ ದ ಫಸ್ಟ್ ಸ್ಟೆಪ್, ವ್ಯವಹಾರದ ಮಾರ್ಗದ ಆಯ್ಕೆ. ನೆಕ್ಸ್ಟ್, ಸೈಜ್ ಆಫ್ ದ ಫರ್ಮ್, ವ್ಯವಹಾರ ಸಂಸ್ಥೆಯ ಗಾತ್ರ. ಸೈಜ್ ಆಫ್ ದ ಫರ್ಮ್, ವ್ಯವಹಾರ ಸಂಸ್ಥೆಯ ಗಾತ್ರ. ಯಾವ ಗಾತ್ರದಲ್ಲಿ ನಾನು ವ್ಯವಹಾರವನ್ನ ಮಾಡಬೇಕು. ಉದಾಹರಣೆಗೆ ಏನು ಅಂತ ಅವನು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಲಿಕ್ಕೆ ಹೊರಟಿದ್ದಾನೆ ಅಂತಂದ್ರೆ ಅವನ ಸಾಮರ್ಥ್ಯವನ್ನ ನೋಡ್ಬೇಕು. ಸಣ್ಣ ಪ್ರಮಾಣದಲ್ಲಿ ತೆಗೆದುಕೊಂಡು ಹೋಗುವಂತದ್ದ ಬಿಸ್ನೆಸ್ ಅನ್ನ, ಅಥವಾ ದೊಡ್ಡ ಪ್ರಮಾಣದಲ್ಲಿ ವ್ಯವಹಾರವನ್ನ ಮಾಡ್ತಕ್ಕಂಥದ್ದು, ಆ ನಿರ್ಧಾರವನ್ನ ಆತ ಮಾಡಬೇಕು. ನೆಕ್ಸ್ಟ್, ಹಾಗಾಗಿ ಆ ರೀತಿ ನಿರ್ಧಾರವನ್ನ ಮಾಡುವಾಗ ಅವನ ಆಸಕ್ತಿಯನ್ನ ನೋಡ್ಕೋಬೇಕು, ಮತ್ತೆ ಅವನ ಸಾಮರ್ಥ್ಯವನ್ನು ನೋಡ್ಕೋಬೇಕು. ಬಂಡವಾಳ ಎಷ್ಟು ಬೇಕಾಗ್ತದೆ, ಇದನ್ನೆಲ್ಲ ನೋಡ್ಕೊಂಡು ಅವನು ಏನ್ ಮಾಡ್ಬೇಕು, ವ್ಯವಹಾರದ ಗಾತ್ರವನ್ನ ನಿರ್ಧಾರ ಮಾಡಬೇಕು. ನೆಕ್ಸ್ಟ್, ವ್ಯವಹಾರ ಸಂಸ್ಥೆ ಯಾವ ರೀತಿದಾಗಿರ್ಬೇಕು, ಯಾವ ರೀತಿಯಲ್ಲಿ ವ್ಯವಹಾರ ಸಂಸ್ಥೆಯನ್ನ ತಾನು ಆರಂಭಿಸಬೇಕು ಅನ್ನೋದು. ಚಾಯ್ಸ್ ಆಫ್ ಓನರ್ಶಿಪ್ ಆರ್ ಫಾರ್ಮ್ ಆಫ್ ಓನರ್ಶಿಪ್, ವ್ಯವಹಾರ ಸಂಸ್ಥೆಯ ಒಡೆತನದ ಮಾದರಿ. ವ್ಯವಹಾರ ಸಂಸ್ಥೆಯ ಮಾದರಿ, ವ್ಯವಹಾರದ ಸಂಸ್ಥೆಯ ಮಾದರಿಯನ್ನ ಅವನು ನಿರ್ಧಾರ ಮಾಡಬೇಕು. ಏನಿದು ಚಾಯ್ಸ್ ಆಫ್ ಫಾರ್ಮ್ ಆಫ್ ಓನರ್ಶಿಪ್? ದೇರ್ ಆರ್ ಡಿಫರೆಂಟ್ ಫಾರ್ಮ್ ಆಫ್ ಓನರ್ಶಿಪ್ ವಿಚ್ ಯು ಆರ್ ಸಪೋಸ್ ಟು ಡಿಸ್ಕಸ್ ಇನ್ ದ ನೆಕ್ಸ್ಟ್ ಟಾಪಿಕ್. And generally there are some forms of ownership. See, one form of ownership is sole proprietorship type of organization. ಏಕ ವ್ಯಕ್ತಿ ವ್ಯಾಪಾರಿ ಸಂಸ್ಥೆ ಅಥವಾ ಏಕ ವ್ಯಕ್ತಿ ಒಡೆತನದ ಸಂಸ್ಥೆ ಅಂತ. ಇಲ್ಲಿ ಒಬ್ಬನೇ ವ್ಯಕ್ತಿ ವ್ಯವಹಾರವನ್ನ ಮಾಡ್ತಾನೆ, ಅವನೇ ಬಂಡವಾಳವನ್ನ ತೊಡಗಿಸ್ತಾನೆ, ಅವನೇ ದಿನನಿತ್ಯದ ವ್ಯವಹಾರವನ್ನ ನೋಡ್ಕೊಳ್ತಾನೆ, ಅವನೇ ಲಾಭ ನಷ್ಟಕ್ಕೆ ಜವಾಬ್ದಾರನಾಗಿರ್ತಾನೆ ಅಂತ ಒಂದು ಸಂಸ್ಥೆ ಇದು ಏಕ ವ್ಯಕ್ತಿ ಒಡೆತನದ ಸಂಸ್ಥೆ. ಸೋಲ್ ಪ್ರೊಪ್ರೈಟರ್ಶಿಪ್ ಫಾರ್ಮ್ ಆಫ್ ಆರ್ಗನೈಸೇಷನ್ wherein a sole proprietor or single owner invests capital, single owner carry on business, and single owner is responsible for the profit or loss of the business. So first thing an entrepreneur has to decide is whether he is supposed to go for sole proprietorship form of organization or whether he will carry on business on HUF, Hindu Undivided Family ಬಿಸ್ನೆಸ್ ಅಂತ ಹೇಳ್ತಾರೆ. ಇದು ಇವಾಗ HUF ಗಳೇ ಕಣ್ಮರೆ ಆಗ್ತಾ ಇದಾವೆ, ಹಾಗಾಗಿ ಅಷ್ಟೊಂದು ಮಹತ್ವವನ್ನ ಹೊಂದಿಲ್ಲ, ಆದ್ರೂ ಕೂಡ ನಾವು ಅಭ್ಯಸಿಸ್ಲಿಕ್ಕೆ ಇದ್ದೇವೆ HUF. ನೆಕ್ಸ್ಟ್, ಪಾರ್ಟ್ನರ್ಶಿಪ್ ಫಾರ್ಮ್ ಆಫ್ ಆರ್ಗನೈಸೇಷನ್, ಪಾಲುದಾರಿಕಾ ಸಂಸ್ಥೆ. ಇಲ್ಲಿ ಏನು, ಇನ್ ಕೇಸ್ ಆಫ್ ಪಾರ್ಟ್ನರ್ಶಿಪ್ ಬಿಸ್ನೆಸ್ or partnership form of business, two or more persons jointly carry on the business. Here, two or more persons contribute capital, two or more persons may participate in the day-to-day affairs of the business, and two or more persons share the profit or loss of the business.
So this type of business is called partnership business. If A is starting a business, here he has to select whether he is supposed to go for, or he is interested in starting the business on sole proprietorship form, or he may take some friends as partners and he may start the business in partnership form. ಅವನು ಏನ್ ಮಾಡಬೇಕು ನೋಡ್ಬೇಕು, ಏನು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ತಾನೆ ಅಂತ ಆದ್ರೆ ತಾನು ಏಕ ವ್ಯಕ್ತಿ ಒಡೆತನದ ಮಾದರಿಯಲ್ಲಿ ವ್ಯವಹಾರವನ್ನ ಆರಂಭಿಸಬೇಕಾ, ಒಬ್ಬನೇ ವ್ಯಕ್ತಿ ಅಲ್ಲಿ ಬಂಡವಾಳವನ್ನ ತೋರಿಸ್ತಕ್ಕಂಥದ್ದು, ಒಬ್ಬನೇ ವ್ಯಕ್ತಿ ವ್ಯವಹಾರವನ್ನ ಮಾಡ್ತಕ್ಕಂಥದ್ದು, ಒಬ್ಬನೇ ವ್ಯಕ್ತಿ ಲಾಭ ನಷ್ಟವನ್ನ ಅನುಭವಿಸುವಂತದ್ದು, ಅಂತಹ ಮಾದರಿಗೆ ಹೋಗ್ಬೇಕಾ, ಅಥವಾ ಇಲ್ಲ ಮತ್ತೊಬ್ರು 2 ಜನರನ್ನು ಸೇರಿಸ್ಕೊಂಡ್ಬಿಟ್ಟು ಪಾಲುಗಾರಿಕಾ ವ್ಯವಹಾರವನ್ನ ಮಾಡ್ಬೇಕಾ ಅಂತ ನೋಡ್ಬೋದು. ಅಥವಾ ಅವ್ರದ್ದು ಫ್ಯಾಮಿಲಿ ಅನ್ಡಿವೈಡೆಡ್ ಆಗಿದ್ರೆ ನಮ್ಮ ಫ್ಯಾಮಿಲಿ ವತಿಯಿಂದ ಇದನ್ನ ಮಾಡೋಣ ಅಂತ ನೋಡ್ಬೇಕು. ಅದು ಇಲ್ಲ ಅಂತಂದ್ರೆ ಅನದರ್ ಫಾರ್ಮ್ ಆಫ್ ಆರ್ಗನೈಸೇಷನ್ ಇಸ್ ದರ್ ಕೋಆಪರೇಟಿವ್ ಸೊಸೈಟೀಸ್ ಅಂತ, ಸಹಕಾರಿ ಸಂಘಗಳು ಅಂತ. ಆ ಸಹಕಾರಿ ಸಂಘಗಳ ಮಾದರಿಯಲ್ಲಿ ವ್ಯವಹಾರವನ್ನ ಮಾಡ್ಬೇಕಾ ಅದನ್ನ ನಿರ್ಧಾರ ಮಾಡ್ತಕ್ಕಂಥದ್ದು. ಅಥವಾ ಇನ್ನೂ ಹೆಚ್ಚಿನ ಬಂಡವಾಳ ಎಲ್ಲ ಬೇಕಿದ್ರೆ ಏನ್ ಮಾಡ್ಬೇಕು, ಜಾಯಿಂಟ್ ಸ್ಟಾಕ್ ಕಂಪನಿ ಫಾರ್ಮ್ ಆಫ್ ಆರ್ಗನೈಸೇಷನ್ ಗೆ ಹೋಗ್ಬೇಕು, ಜಾಯಿಂಟ್ ಸ್ಟಾಕ್ ಕಂಪನಿಯನ್ನ ಸ್ಥಾಪಿಸಬೇಕಾ, ಈ ನಿರ್ಧಾರವನ್ನ ಆತ ಮಾಡ್ಬೇಕು. ಯಾರು ವ್ಯವಹಾರವನ್ನ ಸ್ಟಾರ್ಟ್ ಮಾಡ್ಲಿಕ್ಕೆ ಹೊರಟಿದಾರೋ ಅವನು ಏನ್ ಮಾಡ್ಬೇಕು, ನಾನು ಯಾವ ಮಾದರಿಯ ವ್ಯವಹಾರಿಕ ಸಂಸ್ಥೆಯನ್ನ ಆರಂಭಿಸಬೇಕು, ಏಕ ವ್ಯಕ್ತಿ ವ್ಯಾಪಾರಿ ಸಂಸ್ಥೆಯನ್ನ ಆರಂಭಿಸಬೇಕಾ, ಪಾಲುಗಾರಿಕೆಯನ್ನ ಆರಂಭಿಸಬೇಕಾ, HUF ಮಾದರಿಯಲ್ಲಿ ಆರಂಭಿಸಬೇಕಾ, ಸಹಕಾರಿ ಸಂಘವನ್ನ ಆರಂಭಿಸಬೇಕಾ, ಅಥವಾ ಕೂಡು ಬಂಡವಾಳ ಸಂಸ್ಥೆಯ ಮಾದರಿಯಲ್ಲಿ ಅಥವಾ ಕಂಪನಿ ಮಾದರಿಯಲ್ಲಿ ವ್ಯವಹಾರವನ್ನ ಆರಂಭಿಸಬೇಕಾ ಅನ್ನುವಂಥದ್ದನ್ನ ಅವನು ನಿರ್ಧರಿಸಬೇಕು. ಈ ನಿರ್ಧಾರವನ್ನ ತೆಗೆದುಕೊಳ್ಳುವುದು ಹೇಗೆ ಅನ್ನುವ ಪ್ರಶ್ನೆ ಬಂದಾಗ ನಿಮಗೆ ಈ ರೀತಿಯ ಅಥವಾ ಈ ಮಾದರಿಯ ಸಂಸ್ಥೆಗಳ ಪೂರ್ತಿಯಾದಂತಹ ಪರಿಚಯ ಬೇಕಾಗ್ತದೆ. ಅದು ಮುಂದಿನ ಟಾಪಿಕ್ ಗಳಲ್ಲಿ ನಿಮ್ಗೆ ಆಗ್ತದೆ. ಆವಾಗ ಮಾತ್ರ ನೀವು ಯಾವ ರೀತಿಯ ಬಿಸ್ನೆಸ್ಗೆ ಯಾವ ರೀತಿಯ ಸಂಸ್ಥೆ ಒಳ್ಳೆಯದು ಅಂತ ಹೇಳ್ಬೋದು. ಆದ್ರೆ ಒಂದು ವ್ಯವಹಾರವನ್ನ ಸ್ಟಾರ್ಟ್ ಮಾಡುವಾಗ ಈ ಆಯ್ಕೆ ಬಹಳ ಮುಖ್ಯ ಆಗಿರ್ತದೆ. ಓಕೆ, ನೆಕ್ಸ್ಟ್ ಲೊಕೇಶನ್ ಆಫ್ ದ ಬಿಸ್ನೆಸ್. ಈಗ ಯಾವ ಮಾದರಿ ಬೇಕು ಅಂತ ಆಯ್ತು, ಹಾಗಿದ್ರೆ ವ್ಯವಹಾರವನ್ನ ಎಲ್ಲಿ ಮಾಡಬೇಕು, ಸ್ಥಳದ ಆಯ್ಕೆ. ವ್ಯವಹಾರದ ಸ್ಥಳದ ಆಯ್ಕೆ. ಸಿ, ಲೊಕೇಶನ್ ಮೀನ್ಸ್ ದ exact place where the business is supposed to be established. ಎಲ್ಲಿ ಯಾವ ನಿರ್ದಿಷ್ಟ ಸ್ಥಳದಲ್ಲಿ ನಾವು ವ್ಯವಹಾರವನ್ನ ಪ್ರಾರಂಭಿಸಬೇಕು ಅನ್ನುವುದನ್ನ ಆಯ್ಕೆ ಮಾಡುವಂತಹ ಒಂದು ಪ್ರಕ್ರಿಯೆಗೆ ಸ್ಥಳದ ಆಯ್ಕೆ ಅಂತ ಕರೀತಾರೆ, ಅಥವಾ ಲೊಕೇಶನ್ ಆಫ್ ಬಿಸ್ನೆಸ್ ಅಂತ ಹೇಳ್ತಾರೆ. ಹಾಗಿದ್ರೆ ಎಲ್ಲಿ ಬಿಸ್ನೆಸ್ ಅನ್ನ ಮಾಡಬೇಕು, ಹೇಗೆ ನಿರ್ಧಾರ ಮಾಡೋದು? ಒಂದು ಶಾಪ್ ಅನ್ನ ಹಾಕ್ಬೇಕು, ಎಲ್ಲಿ ಶಾಪ್ ಅನ್ನ ಹಾಕ್ಬೇಕು ನಾವು? ಬಸ್ ಸ್ಟ್ಯಾಂಡ್ ಹತ್ರ ಹಾಕ್ಬೇಕಾ, ಸ್ಕೂಲ್ ಹತ್ರ ಹಾಕ್ಬೇಕಾ, ಅಥವಾ ಮಾರ್ಕೆಟ್ ಅಲ್ಲಿ ಹಾಕ್ಬೇಕಾ? ಅದನ್ನೆಲ್ಲ ನಿರ್ಧಾರ ಮಾಡುವಾಗ, ಆ ಸ್ಥಳದ ಆಯ್ಕೆಯನ್ನ ಮಾಡುವಾಗ ನಾವು ಬೇರೆ ಬೇರೆ ಅಂಶಗಳನ್ನ ಪರಿಗಣಿಸಬೇಕಾಗ್ತದೆ. ಏನೆಲ್ಲ ಅಂಶಗಳನ್ನ ಪರಿಗಣಿಸಬೇಕು? ಸಾಮಾನ್ಯವಾಗಿ ಅದು ನಮ್ದು ಉತ್ಪಾದನಾ ಉದ್ದಿಮೆನ, ಅಥವಾ ಬರೀ ಮಾರ್ಕೆಟಿಂಗ್ ವ್ಯವಹಾರನ ಅಂತ ನೋಡ್ಬೇಕು. ವ್ಯವಹಾರದ ಲಕ್ಷಣದೊಂದಿಗೆ ನಾವು ಈ ಸ್ಥಳದ ಆಯ್ಕೆಯನ್ನ ಮಾಡಬೇಕಾಗ್ತದೆ. ಮತ್ತು ಹೀಗೆ ಸ್ಥಳವನ್ನ ಆಯ್ಕೆ ಮಾಡುವಾಗ ನಮಗೆ ಎಲ್ಲ ಅಂಶಗಳನ್ನ ನಾವು ಕನ್ಸಿಡರ್ ಮಾಡಬೇಕು, ಬಹಳಷ್ಟು ಅಂಶಗಳನ್ನ ಕನ್ಸಿಡರ್ ಮಾಡಬೇಕು. ಮತ್ತೆ ಒಂದು ಎಲ್ಲ ಅಂಶಗಳಿಗೆ ಒಂದು ಹತ್ತಿರವಾದಂತಹ ಪ್ಲೇಸ್ ಅಲ್ಲಿ ವ್ಯವಹಾರವನ್ನ ಆರಂಭಿಸಬೇಕಾಗ್ತದೆ. ಹಾಗಿದ್ರೆ ಯಾವೆಲ್ಲ ಅಂಶಗಳನ್ನ ಸಾಮಾನ್ಯವಾಗಿ ಪರಿಗಣಿಸ್ತೇವೆ? ಲೆಟ್ಸ್ ಸಿ ದ ಜನರಲ್ ಫ್ಯಾಕ್ಟರ್ಸ್ ಟು ಬಿ ಕನ್ಸಿಡರ್ಡ್ ವೈಲ್ ಲೊಕೇಟಿಂಗ್ ದ ಬಿಸ್ನೆಸ್ ಇನ್ ಎ ಪರ್ಟಿಕ್ಯುಲರ್ ಪ್ಲೇಸ್. ಯಾವುದೆಲ್ಲ ಅಂಶಗಳನ್ನು ನಾವು ಕನ್ಸಿಡರ್ ಮಾಡ್ತೇವೆ? ಸಾಮಾನ್ಯವಾಗಿ ಉತ್ಪಾದನಾ ಉದ್ದಿಮೆ ಆಗಿದ್ದಿದ್ರೆ ರಾ ಮಟೀರಿಯಲ್ಸ್, ಕಚ್ಚಾ ಸರಕುಗಳು ಹತ್ತಿರದಲ್ಲಿ ಸಿಗ್ತಾವ ಅಂತ ನೋಡ್ತೇವೆ. ಅದರಲ್ಲೂ ಕಚ್ಚಾ ಸರಕುಗಳು ಬಲ್ಕಿ ಆಗಿದ್ದಿದ್ರೆ, ಉದಾಹರಣೆಗೆ ಸಕ್ಕರೆ ಉದ್ದಿಮೆಯನ್ನ ನಾವು ಮಾಡೋದಿದ್ರೆ ಶುಗರ್ ಕೇನ್ ಎಲ್ಲಿ ಹೆಚ್ಚು ಸಿಗ್ತದ ಅಲ್ಲೇ ಮಾಡ್ಬೇಕು, ಇಲ್ಲದೆ ಇದ್ರೆ ಅದರ ಟ್ರಾನ್ಸ್ಪೋರ್ಟೇಶನ್ ಕಾಸ್ಟೇ ಬಹಳ ಆಗ್ಬಿಡ್ತದೆ. ಇದೇ ರೀತಿ ಬಹಳಷ್ಟು ಉದ್ದಿಮೆಗಳು ಎಲ್ಲಿ ಕಾನ್ಸಂಟ್ರೇಟ್ ಆಗಿರ್ತವೆ ಅಂತಂದ್ರೆ, ಎಲ್ಲಿ ಕಚ್ಚಾ ವಸ್ತುಗಳು ಸುಲಭವಾಗಿ ಸಿಗ್ತಾವ ಅಲ್ಲಿ ಕಾನ್ಸಂಟ್ರೇಟ್ ಆಗ್ಬಹುದು. ಕೆಲವೊಂದ್ಸಲ ಬೇರೆ ಕಡೆನೂ ಆಗ್ಬಹುದು, ಆದ್ರೆ ಹೆಚ್ಚಿನ ಸಂದರ್ಭಗಳಲ್ಲಿ ಕಚ್ಚಾ ವಸ್ತುಗಳ ಸಮೀಪದಲ್ಲಿ ವ್ಯವಹಾರ ಎಸ್ಟಾಬ್ಲಿಷ್ ಆಗ್ತದೆ. ಯಾವ ವ್ಯವಹಾರ?
ಉತ್ಪಾದನಾ ಉದ್ದಿಮೆಗಳೆಲ್ಲ, ಉತ್ಪಾದನಾ ಕೈಗಾರಿಕೆಗಳೆಲ್ಲ ಇರ್ತಾವಲ್ಲ, ಅವು ಸಾಮಾನ್ಯವಾಗಿ ರಾ ಮಟೀರಿಯಲ್ಸ್ ಎಲ್ಲಿ ಹತ್ರ ಸಿಗ್ತದ ಅಲ್ಲಿ ಕಾನ್ಸಂಟ್ರೇಟ್ ಆಗ್ತವೆ ಅಥವಾ ಎಸ್ಟಾಬ್ಲಿಷ್ ಆಗ್ತವೆ, ಅದನ್ನ ನೋಡ್ಬೇಕು. ರಾ ಮಟೀರಿಯಲ್ ಸಿಗ್ತಾವ, ಆಮೇಲೆ ಲೇಬರ್ ಸಿಗ್ತಾವ ಅಂತ ನೋಡ್ಬೇಕು. ಕಾರ್ಮಿಕ ವರ್ಗ ನಮ್ಗೆ ಸಿಗ್ತದ, ಇದು ಇಂಪಾರ್ಟೆಂಟ್. ಎಲ್ಲೋ ಒಂದ್ ಕಡೆ ಯಾರು ಜನರೇ ಇರದೇ ಇರುವಂತಹ ಸ್ಥಳದಲ್ಲಿ ಹೋಗಿ ನಾವು ಕೈಗಾರಿಕೆಯನ್ನ ಮಾಡಿದ್ರೆ ಅಲ್ಲಿ ಕಾರ್ಮಿಕರೇ ಸಿಗೋದಿಲ್ಲ ನಮ್ಗೆ. ಅವಾಗ ಕಾರ್ಮಿಕರನ್ನ ಬೇರೆ ಕಡೆಯಿಂದ ತರಬೇಕಾಗ್ತದೆ, ಕಾಸ್ಟ್ಲಿ ಆಗತ್ತೆ, ಇದೆಲ್ಲ ಸಮಸ್ಯೆ ಬರ್ತದೆ. ಕಾರ್ಮಿಕರು ಸಿಗ್ತಾರ ಅಂತ ನೋಡ್ಬೇಕು. ಆಮೇಲೆ ನೆಕ್ಸ್ಟ್ ಥಿಂಗ್ ಇಸ್ ಪವರ್ ಸಪ್ಲೈ ಇದೆಯಾ ಅಲ್ಲಿ ಸರಿಯಾಗಿ. ಯಾಕೆಂತಂದ್ರೆ ಇಂಧನ ಪೂರೈಕೆ ಸರಿಯಾಗಿ ಇಲ್ಲದೆ ಇದ್ರೆ ನಮ್ದು ಅದರಲ್ಲೂ ಕೈಗಾರಿಕೆ ಆದ್ರೆ ಅದನ್ನ ನಡೆಸೋದು ಬಹಳನೇ ಕಷ್ಟ ಆಗ್ತದೆ ನಮ್ಗೆ. ಸಾಮಾನ್ಯ ಒಂದು ದಿನನಿತ್ಯದ ವ್ಯವಹಾರದಲ್ಲಿ ಒಂದು ದಿವಸ ಮನೆಗೆ ಪವರ್ ಸಪ್ಲೈ ಇಲ್ಲದೆ ಇದ್ರೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅಲ್ವಾ. ಅದೇ ರೀತಿಯಲ್ಲಿ ಒಂದು ಕೈಗಾರಿಕೆಗೆ ಪವರ್ ಸಪ್ಲೈ ಪ್ರಾಬ್ಲಮ್ ಆಗ್ಬಿಟ್ರೆ ಬಹಳನೇ ಕಷ್ಟ ಆಗತ್ತೆ ಅಲ್ವಾ. ಅದು ಲಾಸ್ ನತ್ತ ಹೋಗುವಂತ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹಾಗಾಗಿ ಅದನ್ನ ನೋಡ್ಬೇಕು. ನೆಕ್ಸ್ಟ್, ದ ಕಸ್ಟಮರ್ಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ಹೇಳಿದೆ ನಾನು ಫಸ್ಟ್ ರಾ ಮಟೀರಿಯಲ್ ಹತ್ರ ಇರಬೇಕು ಅಂತ ಹೇಳಿದೆ. ಇನ್ನೊಂದು ಸಂದರ್ಭದಲ್ಲಿ ಕಸ್ಟಮರ್ಸ್ ಕೂಡ ಹತ್ರ ಇರಬೇಕು. ಅದು ಮಾರ್ಕೆಟಿಂಗ್ ಆರ್ಗನೈಸೇಷನ್ ಆಗಿದ್ದಿದ್ರೆ ಅಥವಾ ಸೆಲ್ಲಿಂಗ್ ಆಕ್ಟಿವಿಟೀಸ್ ಪ್ರಾಧಾನ್ಯವಾದಂತಹ ಉದ್ದಿಮೆ ಆಗಿದ್ದಿದ್ರೆ ಕಸ್ಟಮರ್ಸ್ ಎಲ್ಲಿರ್ತಾರೋ ಅಲ್ಲಿ ಅದು ಇರಬೇಕು ಅಲ್ವಾ. ಶಾಪ್ ಅನ್ನ ನಾವು ಮಾಡ್ಬೇಕು, ಒಂದು ಗ್ರೋಸರಿ ಶಾಪ್ ಅನ್ನು ಮಾಡ್ಬೇಕು ಅಂತಂದ್ರೆ ಊರ ಹೊರಗಡೆ ಅದನ್ನ ಇಟ್ರೆ ಅಲ್ಲಿ ಕಸ್ಟಮರ್ಸ್ ಬರ್ತಾರ? ಇಲ್ಲ, ನಾನು ಇವರ ಅಂಗಡಿಯಿಂದನೇ ಸಾಮಾನನ್ನ ತಗೊಳ್ಬೇಕು ಅಂತ ಬರೋ ಸಾಧ್ಯತೆ ಇದೆಯಾ? ಸ್ವಲ್ಪ ಕಡಿಮೆ ಬರಬಹುದು, ಇಫ್ ಇಟ್ ಈಸ್ ರೇರ್ ಪ್ರಾಡಕ್ಟ್ ಅಲ್ವಾ. ಒಂದು ಸ್ಟೇಷನರಿ ಶಾಪ್ ಅನ್ನ ನಾವೆಲ್ಲೋ ಊರ ಹೊರಗಿನ ಗುಡ್ಡದ ಮೇಲೆ ಇಟ್ರೆ ನೀವೆಲ್ಲ ಅಲ್ಲಿ ಹೋಗಿ ನೋಟ್ಬುಕ್ ತರ್ಲಿಕ್ಕೆ ಹೋಗ್ತೀರಾ? ಇಲ್ಲ. ಕಾಲೇಜ್ ರೋಡ್ ಅಲ್ಲಿ ಇದ್ರೆ ಅಲ್ಲಿ ಕಸ್ಟಮರ್ಸ್ ಸಾಮಾನ್ಯವಾಗಿ ಸುಲಭವಾಗಿ ಬರ್ತಾರೆ. ಅದನ್ನ ನೋಡ್ಬೇಕು. ಲೊಕೇಶನ್ ನೋಡುವಾಗ ಕಸ್ಟಮರ್ಸ್ ಯಾರು ಮತ್ತು ಅವರು ಎಲ್ಲಿ ನಮ್ಗೆ ಸುಲಭವಾಗಿ ಸಿಗ್ತಾರೆ ಅದನ್ನ ನೋಡ್ಬೇಕು. ನೆಕ್ಸ್ಟ್, ಬ್ಯಾಂಕಿಂಗ್ ಅಂಡ್ ಫೈನಾನ್ಸ್. ಬ್ಯಾಂಕಿಂಗ್ ಫೆಸಿಲಿಟಿ ಹತ್ರ ಇದೆಯಾ ಅದನ್ನು ನೋಡ್ಬೇಕು. ಯಾಕೆಂದ್ರೆ ಬಹಳಷ್ಟು ಹಣ ಇರ್ತದೆ, ವ್ಯವಹಾರವನ್ನ ಮಾಡ್ಲಿಕ್ಕೆ ಈಸಿ ಆಗತ್ತೆ ಅಲ್ವಾ. ಸೊ availability of banking facilities another factor to be considered while locating the business. Next, transportation and communication. Transport and communication is another important factor. ಸಾರಿಗೆ ಮತ್ತು ಸಂವಹನ ವ್ಯವಸ್ಥೆ ಅಲ್ಲಿ ಇದೆಯಾ? ಎಲ್ಲೋ ಒಂದ್ ಕಡೆ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ತಾರೆ, ಅಲ್ಲಿ ಸಾರಿಗೆನೇ ಇರೋದಿಲ್ಲ, ಯಾರು ಹೋಗ್ತಾರೆ ಅಲ್ವಾ. ಅಥವಾ ಕಮ್ಯುನಿಕೇಶನ್ ಸಾಧ್ಯನೇ ಇಲ್ಲ, ಆವಾಗ ಅದು ವ್ಯವಹಾರಕ್ಕೆ ಸೂಕ್ತವಾದ ಸ್ಥಳ ಆಗಿರೋದಿಲ್ಲ ಅಂತ. ಆಮೇಲೆ ಪ್ರಾಪರ್ ವೇರ್ ಹೌಸಿಂಗ್ ಫೆಸಿಲಿಟಿ ಶುಡ್ ಬಿ ದೇರ್ ಅಲ್ವಾ. ದಾಸ್ತಾನುಗಾರಿಕೆ ಕೂಡ ಅಲ್ಲಿ ಸರಿಯಾದ ರೀತಿಯಲ್ಲಿ ಇರುವಂತಹ ಪ್ಲೇಸ್ ಆಗಿರಬೇಕು. ಈ ಎಲ್ಲ ಅಂಶಗಳನ್ನ ಪರಿಗಣನೆಗೆ ತೆಗೆದುಕೊಂಡು ನಾವೇನ್ ಮಾಡ್ತೇವೆ, ಒಂದು ವ್ಯವಹಾರದ ಸ್ಥಳದ ಆಯ್ಕೆಯನ್ನ ಮಾಡ್ತೇವೆ. ಸೊ ದಿಸ್ ಇಸ್ ಅನ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ವೈಲ್ ಎಸ್ಟಾಬ್ಲಿಷಿಂಗ್ ಎ ಬಿಸ್ನೆಸ್. ಲೊಕೇಶನ್ ಅನ್ನ ನಾವು ಕರೆಕ್ಟ್ ಆಗಿ ಸಿಲೆಕ್ಟ್ ಮಾಡಿದ್ವಿ ಅಂತಂದ್ರೆ ದ ಬಿಸ್ನೆಸ್ ಮೇ ಫ್ಲರಿಶ್ ವೆರಿ ಸೂನ್ ಅಲ್ವಾ. ಎಲ್ಲೋ ಒಂದ್ ಕಡೆ ಯಾರೂ ಹೋಗದೆ ಇರುವಂತ ಸ್ಥಳದಲ್ಲಿ ನೀವು ಒಂದು ಅಂಗಡಿ ಹಾಕೊಂಡು ಅಂಗಡಿ 4 ದಿನದಲ್ಲಿ ಶೈನ್ ಆಗ್ಬೇಕು ಅಂತಂದ್ರೆ ಇದು ಸಾಧ್ಯ ಇದ್ದ ಅಂತಹ ಒಂದು ಯೋಜನೆ ಆಗಲಾರದು. ಓಕೆ, ನೆಕ್ಸ್ಟ್, ಫೈನಾನ್ಸಿಂಗ್ ದ ಪ್ರಪೋಸಿಷನ್. ಈಗೆಲ್ಲ ಮಾಡಿದ್ರಿ, ಇಷ್ಟೆಲ್ಲ ಯೋಜನೆಯನ್ನ ಮಾಡಿದ್ರಿ, ವ್ಯವಹಾರದ ಮಾರ್ಗವನ್ನು ಆಯ್ಕೆ ಮಾಡಿದ್ರಿ, ಸಂಸ್ಥೆಯ ಗಾತ್ರವನ್ನು ನಿರ್ಧಾರ ಮಾಡಿದ್ರಿ, ಮತ್ತೆ ವ್ಯವಹಾರ ಸಂಸ್ಥೆಯ ಮಾದರಿಯನ್ನ ನೀವು ನಿರ್ಧಾರ ಮಾಡಿದ್ರಿ, ಸ್ಥಳವನ್ನು ಕೂಡ ಆಯ್ಕೆ ಮಾಡಿದಿರಿ. ಇಷ್ಟೆಲ್ಲ ಆದ ನಂತರ ಬಿಸ್ನೆಸ್ ಸ್ಟಾರ್ಟ್ ಆಗ್ಬಿಡ್ತದ? ನೋ, ಯು ಹ್ಯಾವ್ ಟು ಫೈನಾನ್ಸ್ ದ ಪ್ರಪೋಸಿಷನ್. ನಿಮ್ಮ ಪ್ರಸ್ತಾವನೆಗೆ ಹಣಕಾಸನ್ನ ಒದಗಿಸಬೇಕು. ಹಣಕಾಸು ಒದಗಿಸುವಂತದ್ದು, ಪ್ರಸ್ತಾವನೆಗೆ ಹಣಕಾಸನ್ನ ಒದಗಿಸುವಂತದ್ದು. ಫೈನಾನ್ಸಿಂಗ್ ಈಸ್ ಕನ್ಸರ್ನ್ ವಿತ್ ಪ್ರೊವೈಡಿಂಗ್ ನೆಸೆಸರಿ ಕ್ಯಾಪಿಟಲ್ ಫಾರ್ ಸ್ಟಾರ್ಟಿಂಗ್ as well as for continuing proposed business. ಏನಾಗಿರ್ತದೆ? Financing the proposition involves the providing adequate amount of capital for starting as well as for running the day-to-day
ಅಫೇರ್ಸ್ ಆಫ್ ದ ಪ್ರಪೋಸ್ಡ್ ಬಿಸ್ನೆಸ್. ಯಾವ ಬಿಸ್ನೆಸ್ ಅನ್ನ ನಾವು ಮಾಡ್ಬೇಕಂತ ಮಾಡಿದೇವ ಆ ಬಿಸ್ನೆಸ್ಗೆ ಆರಂಭಕ್ಕೆ ಬೇಕಾದಂತಹ ಬಂಡವಾಳವನ್ನ ಪೂರೈಸುವುದು, ಮತ್ತೆ ಅದನ್ನ ನಡೆಸ್ಕೊಂಡು ಹೋಗ್ಲಿಕ್ಕೂ ಅಗತ್ಯ ಇರುವಂತಹ ಬಂಡವಾಳವನ್ನ ಪೂರೈಸುವಂತ ಯೋಜನೆಯನ್ನ ನಾವು ಇಲ್ಲಿ ಮಾಡಬೇಕಾಗ್ತದೆ. ಅಂಡ್ at this stage we have to identify the capital requirement, how much capital we require, that is to be decided, and source from which the capital will be raised. ಯಾವ ಮೂಲದಿಂದ ಬಂಡವಾಳವನ್ನ ಸಂಗ್ರಹಿಸಬೇಕು ಅನ್ನೋದನ್ನು ಕೂಡ ನಿರ್ಧಾರ ಮಾಡಬೇಕು. and the best ways of utilizing the capital in the firm, these three are very important here. At this stage we have to ascertain the requirement of capital, ಎಷ್ಟು ಬಂಡವಾಳ ಬೇಕು ಅನ್ನೋದನ್ನ ಆಯ್ಕೆ ಮಾಡಬೇಕು, ಮತ್ತೆ ಯಾವ ಮೂಲದಿಂದ ಅವುಗಳನ್ನ ನಾವು ತರಬೇಕು. ಎಲ್ಲ ಬಂಡವಾಳದ ಮೊತ್ತವು ನನ್ನ ಹತ್ರನೇ ಇದೆಯಾ, ಅಥವಾ ಏನು ಬಿಸ್ನೆಸ್ ಸ್ಟಾರ್ಟ್ ಮಾಡೋದಿದ್ರೆ ಅವನ ಹತ್ರ ಅಷ್ಟು ಬಂಡವಾಳ ಇದೆಯಾ, ಇಲ್ಲ, ಬೇರೆ ಯಾವ ಮೂಲದಿಂದ ತರಬೇಕು, ಫ್ರೆಂಡ್ಸ್ ಹತ್ರ ಲೋನ್ ತಗೋಬೇಕಾ, ಬ್ಯಾಂಕ್ ಇಂದ ಲೋನ್ ತಗೋಬೇಕಾ, ಅಥವಾ ಇತರೆ ಸಾಧ್ಯತೆಗಳು ಹೇಗೆಲ್ಲ ಇದೆ ಅನ್ನೋದನ್ನ ಏನ್ ಮಾಡ್ಬೇಕು, ಈ ಹಂತದಲ್ಲಿ ನಿರ್ಧಾರ ಮಾಡಬೇಕು. ಆಮೇಲೆ ಬಂಡವಾಳವೇನೋ ಬಂತು, ಆ ಬಂದಂತಹ ಬಂಡವಾಳವನ್ನ ನಾವು ಹೇಗೆ ಮಾಡಬೇಕು, ವಿ ಹ್ಯಾವ್ ಟು ಯುಟಿಲೈಸ್ ಇಟ್ ಇನ್ ಎ ಪ್ರಾಪರ್ ವೇ. ಬಂಡವಾಳವನ್ನ ಸರಿಯಾದ ಮಾರ್ಗದಲ್ಲಿ ಬಳಸುವಂತಹ ಒಂದು ಯೋಜನೆಯನ್ನ ನಾವು ಈ ಹಂತದಲ್ಲಿ ಮಾಡಬೇಕು ಅಂತ. ನೆಕ್ಸ್ಟ್, ಬಂಡವಾಳ ಬಂದಾದ ನಂತರ ಏನ್ ಮಾಡೋದು, ಈಗ ಹಣ ಸಿಕ್ಕಿದೆ. Next, we have to decide the physical facilities required for the organization or the business. ಏನೆಲ್ಲ ಫಿಸಿಕಲ್ ಫೆಸಿಲಿಟಿ ಬೇಕು ನಮ್ಗೆ ಬಿಸ್ನೆಸ್ ಮಾಡ್ಲಿಕ್ಕೆ? ಬಿಲ್ಡಿಂಗ್ ಬೇಕು, ಮಷಿನ್ಸ್ ಅಂಡ್ ಇಕ್ವಿಪ್ಮೆಂಟ್ಸ್ ಬೇಕು, ಅಂಡ್ ಸಪೋರ್ಟಿವ್ ಸರ್ವಿಸಸ್. ಆಲ್ ದ ಥಿಂಗ್ಸ್ ಶುಡ್ ಬಿ ಗ್ಯಾದರ್ಡ್. ಬಿಸ್ನೆಸ್ಗೆ ಅಗತ್ಯವಿದ್ದಂತಹ ಭೌತಿಕ ಸೌಲಭ್ಯಗಳನ್ನ ನಾವಿಲ್ಲಿ ಕಲ್ಪಿಸ್ಕೋಬೇಕು. ಭೌತಿಕ ಸೌಲಭ್ಯಗಳು ಏನನ್ನೆಲ್ಲ ಒಳಗೊಂಡಿರ್ತದೆ? ಬಿಲ್ಡಿಂಗ್, ಕಟ್ಟಡ ಬೇಕು, ಮಷಿನ್ಸ್ ಅಂಡ್ ಇಕ್ವಿಪ್ಮೆಂಟ್ಸ್, ಯಂತ್ರೋಪಕರಣಗಳು ಬೇಕು, ಫರ್ನಿಚರ್ಸ್ ಬೇಕು ಅಲ್ವಾ, ಮತ್ತೆ ಕೆಲವೊಂದು ಉತ್ಪಾದನಾ ಕೈಗಾರಿಕೆಗಳಲ್ಲಿ ಪೂರಕ ಸೇವೆಗಳನ್ನು ಕೂಡ ನಾವು ಸಿದ್ಧಪಡಿಸಿಕೊಳ್ಬೇಕಾಗ್ತದೆ. ದಟ್ ಈಸ್ ಅಬೌಟ್ ಫಿಸಿಕಲ್ ಫೆಸಿಲಿಟೀಸ್. ನೆಕ್ಸ್ಟ್, ಪ್ಲಾಂಟ್ ಲೇಔಟ್. ಪ್ಲಾಂಟ್ ಲೇಔಟ್, ಸ್ಥಾವರ ವಿನ್ಯಾಸ ಅಥವಾ ಯಂತ್ರ ಸ್ಥಾವರ ವಿನ್ಯಾಸ ಅಂತ ಕೂಡ ಕರೀತಾರೆ. ಸ್ಥಾವರ ವಿನ್ಯಾಸ, ಪ್ಲಾಂಟ್ ಲೇಔಟ್. ಏನಿದು ಪ್ಲಾಂಟ್ ಲೇಔಟ್ ಅಂತಂದ್ರೆ? ಇನ್ ದ ಲಾಸ್ಟ್ ಸ್ಟೆಪ್ ವಿ ಹ್ಯಾವ್ ಡಿಸೈಡೆಡ್ ಅಬೌಟ್ ದ ಫಿಸಿಕಲ್ ಫೆಸಿಲಿಟೀಸ್, ಬಿಲ್ಡಿಂಗ್, equipments, etc. Once the machineries and equipments are purchased, then the question arises how it is to be arranged in the factory, particularly in case of manufacturing industries. How the machines and equipments are to be arranged in the factory? It should be arranged in such a way that material handling cost should be minimized. ಹೇಗೆ ಅದನ್ನು ಅರೇಂಜ್ ಮಾಡಬೇಕು? ಯಂತ್ರ ಸ್ಥಾವರ ವಿನ್ಯಾಸ ಅಂತಂದ್ರೆ ನಾವು ಒಂದು ಬಿಸ್ನೆಸ್ ಬಿಲ್ಡಿಂಗ್ ಏನ್ ಮಾಡ್ತೇವಲ್ವಾ, ಆ ಬಿಲ್ಡಿಂಗ್ ಅಲ್ಲಿ ಅವಶ್ಯ ಇರತಕ್ಕಂತಹ ಮಷಿನರಿಗಳನ್ನ ಮತ್ತೆ ಎಕ್ವಿಪ್ಮೆಂಟ್ಸ್ ಗಳನ್ನ ಯಾವ ರೀತಿಯಲ್ಲಿ ಅರೇಂಜ್ ಮಾಡ್ತೇವೆ ಅನ್ನುವಂಥದ್ದು. ಅಂತ ಒಂದು ಅರೇಂಜ್ ಮಾಡುವ ನಿರ್ಧಾರವನ್ನು ನಾವು ಲೇಔಟ್ ಡಿಸಿಷನ್ ಅಂತ ಹೇಳ್ತೇವೆ. ಮತ್ತೆ ಆ ಪ್ಲಾನಿಗೆ ಲೇಔಟ್ ಪ್ಲಾನ್ ಅಂತ ಹೇಳ್ತೇವೆ. ಪ್ಲಾಂಟ್ ಲೇಔಟ್ ಮೀನ್ಸ್ ದ ಲೇಔಟ್ ಆರ್ ಅರೇಂಜ್ಮೆಂಟ್ ಆಫ್ machines and equipments in the business unit or in a manufacturing organization. It is the process of arranging and grouping the machines in a systematic way so that the material handling cost is minimized. ಒಂದು ಉತ್ಪಾದನಾ ಸಂಸ್ಥೆಯಲ್ಲಿ ಪ್ಲಾಂಟ್ ಲೇಔಟ್ ಅನ್ನ ನಾವು ಹೇಗೆ ಮಾಡ್ತೇವೆ ಅಂತಂದ್ರೆ, ಅಥವಾ ಮಷಿನ್ಸ್ ಅಂಡ್ ಇಕ್ವಿಪ್ಮೆಂಟ್ಸ್ ಅನ್ನ ಹೇಗೆ ಅರೇಂಜ್ ಮಾಡಬೇಕು ಅಂತಂದ್ರೆ, ಉತ್ಪಾದನಾ ವೆಚ್ಚ ಕಡಿಮೆ ಆಗುವಾಗೆ ಮಾಡಬೇಕು. ಉತ್ಪಾದನಾ ವೆಚ್ಚ ಕಡಿಮೆ ಆಗುವಾಗೆ ಮಾಡಬೇಕು. ಬೇರೆ ಯೂನಿಟ್ಗಳಲ್ಲೂ ಹಾಗೆ, ಬೇರೆ ಬಿಸ್ನೆಸ್ ಯೂನಿಟ್ಗಳಲ್ಲೂ ಕೂಡ ಹಾಗೆ ಅಲ್ಲಿ ಅರೇಂಜ್ಮೆಂಟ್ ಮಾಡೋದು ಹೇಗೆ ಇರಬೇಕು ಅಂತಂದ್ರೆ, ಹ್ಯಾಂಡ್ಲಿಂಗ್ ಆರ್ ಮೂವ್ಮೆಂಟ್ ಶುಡ್ ಬಿ ಮಿನಿಮೈಸ್ಡ್, ಮಟೀರಿಯಲ್ ಮೂವ್ಮೆಂಟ್ ಶುಡ್ ಬಿ ಮಿನಿಮೈಸ್ಡ್. ಈಗ ಕಾಲೇಜಲ್ಲೇ ನಿಮ್ಗೆ ತರಗತಿಯನ್ನ ಅರೇಂಜ್ ಮಾಡ್ತಾರೆ. ಹೇಗೆ? ಫಸ್ಟ್ ಪೀರಿಯಡ್ ಗೆ ನೀವು ರೂಮ್ ನಂಬರ್ 1 ನಲ್ಲಿ ಇರಬೇಕು,
ಸೆಕೆಂಡ್ ಪೀರಿಯಡ್ಗೆ ರೂಮ್ ನಂಬರ್ 10ಗೆ ಹೋಗ್ಬೇಕು ಅಂತ ಇಟ್ಕೊಳ್ಳಿ. ನಿಮ್ಗೆ ಒಂದೇ ರೂಮ್ ಅಲ್ಲಿ ಲೆಕ್ಚರರ್ ಬಂದ್ರೆ ಬಹಳ ಆರಾಮ ಆಗ್ತದೆ ಅಲ್ವಾ. ಆದ್ರೆ ಕೆಲವೊಂದು ಸಂದರ್ಭಗಳಲ್ಲಿ ರೂಮ್ ಅನ್ನ ಚೇಂಜ್ ಮಾಡ್ಬೇಕಾಗ್ತದೆ. ರೂಮ್ ಚೇಂಜ್ ಮಾಡೋದಿದ್ರೆ ಹೀಗೆ ಇದ್ರೆ ಏನಾಗುತ್ತೆ, ಫಸ್ಟ್ ಪೀರಿಯಡ್ ಇನ್ ರೂಮ್ ನಂಬರ್ 1, ಸೆಕೆಂಡ್ ಪೀರಿಯಡ್ ಇನ್ ರೂಮ್ ನಂಬರ್ 10 ಅಂಡ್ ಥರ್ಡ್ ಪೀರಿಯಡ್ ಇನ್ ರೂಮ್ ನಂಬರ್ 4. ಈ ರೀತಿ ಇದ್ರೆ ಅನ್ನೆಸೆಸರಿ ಮೂವ್ಮೆಂಟ್ ವಿಲ್ ಬಿ ದೇರ್. ಏನು ಅನ್ನೆಸೆಸರಿ ಮೂವ್ಮೆಂಟ್, ನೀವು ಕಾಲೇಜಲ್ಲಿ ಕೆಲಸ ಇಲ್ಲದೆ ತಿರುಗಾಡಿದ್ರೆ ಏನಾಗುತ್ತೆ ಅಂತ ನಾನು ಮತ್ತೆ ಹೇಳೋದು ಬೇಕಾಗಿಲ್ಲ. ಅದೇ ರೀತಿ ವ್ಯವಹಾರ ಸಂಸ್ಥೆಯಲ್ಲಿಯೂ ಕೂಡ ಮಷಿನ್ ಮತ್ತೆ ಇಕ್ವಿಪ್ಮೆಂಟ್ಸ್ ಗಳನ್ನ ಸರಿಯಾಗಿ ಜೋಡಿಸದೇ ಇದ್ರೆ ದೇರ್ ವಿಲ್ ಬಿ unnecessary problem in carrying on the business. Unnecessary problem ಅಂದ ತಕ್ಷಣ there will be unnecessary cost ಹೆಚ್ಚಾಯ್ತು ಅಂದ ತಕ್ಷಣ there is a possibility of incurring loss. So plant layout should be planned properly. ಲೇಔಟ್ ಏನಾಗಿರ್ಬೇಕು, ಬಹಳ ಪ್ರಾಪರ್ ಆಗಿ ಪ್ಲಾನ್ ಮಾಡಬೇಕು. ಅದಕ್ಕೆ ಬೇರೆ ಬೇರೆ ಮೆಥಡ್ ಗಳೆಲ್ಲ ಇದೆ, ಅದು ನಿಮ್ಗೆ ಬೇಡ ಈಗ. ಯು ವಿಲ್ ಲರ್ನ್ ಎಲ್ಸ್ವೇರ್. ಓಕೆ, ನೆಕ್ಸ್ಟ್ ಪಾಯಿಂಟ್, competent and committed workforce. Competent and committed workforce. ಉತ್ತಮ ಕಾರ್ಮಿಕ ವರ್ಗ, ದಕ್ಷ ಅಥವಾ ಉತ್ತಮ ಕಾರ್ಮಿಕ ವರ್ಗವನ್ನ ಪಡ್ಕೊಳ್ಳುವಂತದ್ದು, ಅವರನ್ನ ಹುಡುಕಬೇಕು. ಎಲ್ಲಿ ಸಿಗ್ತಾರೆ ನಮ್ಗೆ ಉತ್ತಮ ಕಾರ್ಮಿಕ ವರ್ಗ, ಎಲ್ಲಿ ಸಿಗತ್ತೆ ಅಂತ ನೋಡ್ಬೇಕು. ದಕ್ಷ ಅಥವಾ ಕಮಿಟೆಡ್ ಉತ್ತಮ ಕಾರ್ಮಿಕ ವರ್ಗ ಹೇಗೆ ಸಿಗ್ತದೆ, ಎಲ್ಲಿ ಸಿಗ್ತದೆ ಅಂತ ನಾವು ಪ್ಲಾನ್ ಮಾಡಬೇಕು. ಈ ಹಂತದಲ್ಲಿ ಅವರನ್ನ ಆಯ್ಕೆ ಮಾಡ್ಕೊಳ್ಬೇಕು. ಅಂಡ್ ನೆಕ್ಸ್ಟ್ ಒನ್ ಈಸ್ ಟ್ಯಾಕ್ಸ್ ಪ್ಲಾನಿಂಗ್. ತೆರಿಗೆ ಯೋಜನೆ. Tax planning is another important aspect or important step here, because government may give tax holiday for some type of industries or business in the initial years. We have to plan accordingly. If the investment is below this much, tax holiday may be given, or investment in a particular industry may attract tax holiday. ಯಾವುದೋ ಒಂದು ರೀತಿಯ ಕೈಗಾರಿಕೆಯಲ್ಲಿ ನೀವು ಹಣವನ್ನ ತೊಡಗಿಸಿದ್ರೆ ಸರ್ಕಾರ ಏನ್ ಮಾಡಬಹುದು, ನಿಮಗೆ ಟ್ಯಾಕ್ಸ್ ಹಾಲಿಡೇ ಫಸ್ಟ್ 3 years ನೋ ಟ್ಯಾಕ್ಸ್ ನೀಡ್ ಟು ಬಿ ಪೇಡ್. ಹಾಗಿದೆಲ್ಲ ಇದ್ದಾಗ ನಾವೇನ್ ಮಾಡಬಹುದು, ನಾವು ಸರಿಯಾಗಿ ಪ್ಲಾನ್ ಮಾಡಿದ್ರೆ ಅದರ ಪ್ರಯೋಜನವನ್ನ ಪಡ್ಕೊಳ್ಳಿಕ್ಕೆ ಆಗ್ತದೆ ಅಂತ. ದಟ್ಸ್ another important step here. And last step is launching the enterprise. ವ್ಯವಹಾರವನ್ನ ಆರಂಭಿಸುವುದು. ವ್ಯವಹಾರವನ್ನ ಆರಂಭಿಸುವುದು. When all the steps are completed, we are supposed to start the business or launch the enterprise. Okay, ಎಲ್ಲ ಸ್ಟೆಪ್ ಗಳನ್ನ ಹಂತ ಹಂತವಾಗಿ ಮುಗಿಸ್ಬಿಟ್ಟು ಕೊನೆಯದಲ್ಲಿ ನಾವೇನ್ ಮಾಡ್ತೇವೆ, ವ್ಯವಹಾರವನ್ನ ಪ್ರಾರಂಭ ಮಾಡ್ತೇವೆ. ಇದೇ ಸ್ಟೆಪ್ ಅನ್ನ ನೀವು ಇದೇ ರೀತಿಯಲ್ಲಿ ಫಾಲೋ ಮಾಡ್ತೀರಿ ಅಂತಲ್ಲ, ಇನ್ನೂ ಕೆಲವು ಸ್ಟೆಪ್ಗಳು ಮಧ್ಯ ಸೇರ್ಕೋಬಹುದು. ಆದ್ರೆ ಇದು ಸಾಮಾನ್ಯವಾಗಿ ಎಲ್ಲರೂ ಕೂಡ ಮಾಡಲೇಬೇಕಾದಂತಹ ಒಂದು ಹಂತಗಳಾಗಿರ್ತವೆ ಅನ್ನುವಂಥದ್ದು. With this, I conclude your first topic here. I hope I have come up to your, I don't know how far I have come up to your expectation, but I have tried my best to impart the things here. From this topic, you may expect questions even in the examination. In examination, you will get 1 mark question, 2 mark question, 4 mark question, and 8 mark question, and practical oriented question 5 marks. ಈ ರೀತಿ ಇರುತ್ತೆ. ಈ ಟಾಪಿಕ್ ಅಲ್ಲಿ ಸಾಮಾನ್ಯವಾಗಿ ಎನ್ಯುವಲ್ ಎಕ್ಸಾಮಿಗೆ ಇಷ್ಟೇ ಕ್ವಶನ್ ಗಳು ಬರೋದು, ಪ್ಲಸ್ 1 ಪ್ರಾಕ್ಟಿಕಲ್ ಓರಿಯೆಂಟೆಡ್. ಅದು ಕ್ವಶನ್ ಬ್ಯಾಂಕ್ ಇದೆ, ನಿಮಗೆ ಸಿಗುತ್ತೆ, ಅದು ಅಲ್ಲಿಂದ ನೋಡ್ಕೋಬಹುದು. ಅಂಡ್ ಒನ್ ಮೋರ್ ಥಿಂಗ್ ಐ ಆಮ್ ಸಪೋಸ್ ಟು ಟೆಲ್ ಹಿಯರ್ ಈಸ್, ಇನ್ ದ last year, that is 2019-20 print of NCERT textbook, the topic name is changed as business, trade and commerce. I have taken it as nature and purpose of business. ಈಗ ನಿಮ್ಮ ಹತ್ರ ಹೆಚ್ಚಿನ ಜನರಲ್ಲಿ ಲಭ್ಯ ಇರುವ ಬುಕ್ ನಲ್ಲಿ ಅದೇ ಹೆಡ್ಡಿಂಗ್ ಇದೆ, ನೇಚರ್ ಅಂಡ್ ಪರ್ಪಸ್ ಆಫ್ ಬಿಸ್ನೆಸ್ ಅಂತ. ಆದ್ರೆ ಲಾಸ್ಟ್ ಇಯರ್ ಏನ್ ಮಾಡಿದ್ದಾರೆ, ಅದರ ಹೆಸರನ್ನ ಚೇಂಜ್ ಮಾಡಿದ್ದಾರೆ, ಬಿಸ್ನೆಸ್, ಟ್ರೇಡ್ ಅಂಡ್ ಕಾಮರ್ಸ್ ಅಂತ ಚೇಂಜ್ ಮಾಡಿದ್ದಾರೆ. ಮತ್ತೆ
ಹಿಸ್ಟ್ರಿ ಆಫ್ ಟ್ರೇಡ್ ಆ್ಯಂಡ್ ಕಾಮರ್ಸ್ ಅಂತ ಒಂದು ಸ್ವಲ್ಪ ಮಾಹಿತಿಯಲ್ಲಿದೆ, ಅದನ್ನು ನಿಮಗೆ ನಿಮ್ಮ ಕಾಲೇಜಿನಲ್ಲಿ ಹೇಳ್ತಾರೆ. ಓಕೆ, ವಿತ್ ದಿಸ್ ಐ ವಿಲ್ ಕನ್ಕ್ಲೂಡ್ ದಿಸ್ ಟಾಪಿಕ್. ಥ್ಯಾಂಕ್ ಯು.